ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಿಮ್ಮೆಲ್ಲರ ಮೆಚ್ಚಿನ, ನನಗಂತೂ ಬಹಳ ಪ್ರೀತಿಯ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಿಮ್ಮೆಲ್ಲರ ಮೆಚ್ಚಿನ, ನನ್ನ ಬಹಳ ಪ್ರೀತಿಯಾಗಿರ್ತಕ್ಕಂಥ, ನನ್ನ ಮನದಾಳದಿಂದ ಮಾತನಾಡ್ತಕ್ಕಂಥ ಈ ಭಾನುವಾರದ ಕಾರ್ಯಕ್ರಮ ಲೈವಲ್ಲೂ ಕೂಡ ನಾವು ಮಾತಾಡ್ತಕ್ಕಂಥದ್ದೇ. ಅಂದರೆ ಪ್ರತಿನಿತ್ಯ ವಾರದ ಉದ್ದಕ್ಕೂ ಇರ್ತಕ್ಕಂಥ ಕಾರ್ಯಕ್ರಮದಲ್ಲೂ ಕೂಡ ನಾನು ಮಾತಾಡ್ತೀನಿ. ಆದರೆ ಅಂತರಾಳದಿಂದ ಮನಸ್ಸನ್ನು ತುಂಬಿ, ಮನಸ್ಸನ್ನು ಬಿಚ್ಚಿ, ಪ್ರತಿಯೊಂದನ್ನು ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಹಂಚ್ಕೊಳ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ನಾನು ಹಂಚ್ಕೊಳ್ತಕ್ಕಂಥ ಸಮಯ ಯಾವುದಾದ್ರೂ ಇದ್ದರೆ ಅದೇ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಏನು ಗುರುಗಳೇ, ಇವತ್ತಿನ ದಿವಸ ಬಹಳ ಸ್ಪೆಷಲ್ಲಾಗಿ ಕಾಣ್ತಾ ಇದ್ದೀರಲ್ಲ? ಹೌದು, ಭಾನುವಾರ, ಈ ಭಾನುವಾರನೂ ಕೂಡ ಅಷ್ಟೇ ಸ್ಪೆಷಲ್ ಆಗಿದೆಯಲ್ಲ. ಏನಪ್ಪ? ಅಗ್ರಗಣ್ಯ ವಿಘ್ನ ನಿವಾರಕ ಗಣಪನ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಮಾಡತಕ್ಕಂಥ ದಿನ ಇವತ್ತಿನ ದಿವಸ ಸಂಕಷ್ಟಹರ ಚತುರ್ಥಿ. ಎಷ್ಟು ಅದ್ಭುತ! ಸಂಕಷ್ಟಹರ ಚತುರ್ಥಿ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟು ಇದ್ದಾವೆ. ಇವತ್ತಿನ ದಿವಸ ನಮ್ಮೆಲ್ರಿಗೂ ಕೂಡ ಏನು ಗೊತ್ತಪ್ಪ ಅಂದರೆ, ನಾರ್ಮಲ್ ಆಗಿ ಸಂಕಷ್ಟಹರ ಚತುರ್ಥಿ, ಬನ್ನಿ ನೆಮ್ಮದಿಯಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಆರಾಮಾಗಿ ಉಪವಾಸವರಿ. ಸಂಜೆ ಆಯಿತು, ಚಂದ್ರ ಬಂದ, ಚಂದ್ರನಿಗೊಂದ್ಸತಿ ನೋಡಿ ಭಗವಂತನ ಪ್ರಾರ್ಥನೆ ಮಾಡೋದು, ಚೆನ್ನಾಗಿ ತಗೋ, ಆಮೇಲೆ ಫುಡ್ಡು ಆರಾಮಾಗಿ ಒಳ್ಳೆ ಫುಡ್ ತೊಗೊಳ್ಳೋದು, ಗಣಪನ ಪ್ರಾರ್ಥನೆ ಮಾಡೋದು, ಸುಮ್ಮನೆ ಆಗ್ಬಿಡೋದು. ಅದಷ್ಟು ಮಾತ್ರನ ವ್ರತ? ಅಷ್ಟು ಮಾಡಿದ್ರೆ ಸಾಕ ಗಣಪ ಒಲಿತಕ್ಕಂಥದ್ದ? ಇಲ್ಲ, ಅದಲ್ಲ. ನಾವು ಏನೋ ಒಬ್ಬ ವ್ಯಕ್ತಿ, ನಾವೂ ಏನಾದರೂ ಮಾಡ್ತಾ ಇದ್ದೀವಿ ಅನ್ನೋದನ್ನ ಆ ವ್ಯಕ್ತಿ ಗೊತ್ತಾಗಬೇಕು, ಇದರಲ್ಲಿ ನಮ್ಮದು ಏನೋ ಒಂದು ಕೆಲಸ ಇದೆ, ನಾವು ಗಣಪನ ವ್ರತನ ಆಚರಣೆ ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಜನ ಆ ಒಂದು ಮನಸ್ಥಿತಿಯಲ್ಲಿ ಇಟ್ಕೊಂಡು ಮಾಡ್ತೀರಿ. ಆದರೆ ಇಲ್ಲಿ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾ. ಯಾಕೆ ನಾನು ಏನಕ್ಕೆ ಎತ್ತಾನೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಜನ ನಾನು ನೋಡ್ತಾ ಇದ್ದೀನಿ ಇತ್ತೀಚಿನ ದಿನಮಾನಗಳಲ್ಲಿ. ಒಂದಷ್ಟು ಜನ ಭಾರಿ ದೊಡ್ಡ ತಪ್ಪನ್ನು ಮಾಡ್ತೀರಿ. ಸಂಕಷ್ಟಹರ ಚತುರ್ಥಿ ಅಂತ ಬಂದಿದ ತಕ್ಷಣ ಒಂದು 10 ಜನಕ್ಕೆ ಹೇಳ್ಕೊಳ್ಳೋದಕ್ಕಾದ್ರೂ ನಾನು ಸಂಕಷ್ಟಹರ ಚತುರ್ಥಿ ವ್ರತ ಮಾಡ್ತಾ ಇದ್ದೀನಪ್ಪ, ನಾನು ಉಪವಾಸ ಇರ್ತೀನಪ್ಪ, ನಾನು ತುಂಬ ಕಷ್ಟಪಟ್ಟು ಉಪವಾಸ ಇರ್ತೀನಿ, ಉಪವಾಸ ಇದ್ದು ಸಂಜೆ ಆದರೆ ಚಂದ್ರ ನೋಡಿ ನಾನು ಊಟ ಮಾಡೋದು, ಇಲ್ಲಾಂದರೆ ನಾನು ಸಂಕಷ್ಟಹರ ಚತುರ್ದಶಿ ನಾನು ಆಚೆ ಕಡೆ ಹೋಗಿ ಏನೂ ತಿನ್ನೋದೂ ಇಲ್ಲ, ನಾನು ಭಾರಿ ಕಟ್ನಿಟ್ಟು ಭಾರಿ ಸ್ಟ್ರಿಕ್ಟು ಮಾಡ್ತೀರಿ. ಹೌದು, ಸತ್ಯ, ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ತಾವು ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಫಲಕಾರಿ ಆಗಿದೆಯಾ ಇಲ್ವಾ ಅನ್ನೋದನ್ನು ತಾವು ಹೇಗೆ ತಿಳ್ಕೊಳ್ಬೇಕು? ಫಲಕಾರಿ ಆಗೋ ರೀತಿ ತಾವು ವ್ರತವನ್ನು ಮಾಡ್ತಾ ಇದ್ದೀರಾ? ಅದರ ಬಗ್ಗೆ ನಾವು ಆಲೋಚನೆಯನ್ನು ಮಾಡಬೇಕು. ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ, ಮೊದಲನೇದಾಗಿ ಗಣಪನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಅದ್ಭುತವಾಗಿ ಒಳ್ಳೆಯ ಮನಸ್ಸಿನಿಂದ ಪ್ರಾರಂಭ ಮಾಡೋಣ. ನೋಡಿ, ಏನಕ್ಕೆ ಪ್ರಾರಂಭದ ಹಂತದಲ್ಲೇ ಗರಂ ಆದೆ ಅನ್ನೋದಕ್ಕೂ ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತೀನಿ. ಆದರೆ ಮೊದಲನೇದಾಗಿ ಗಣಪನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಗಣಪನನ್ನು ಆರಾಧನೆಯನ್ನು ಮಾಡ್ತಾ ವಿಶೇಷವಾಗಿ ಇವತ್ತಿನ ದಿವಸ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋದಿದೆ. ಮುಂದಿನ ಭಾಗದಲ್ಲಿ ಗಣಪನ ಪೂಜಾನುಷ್ಠಾನವನ್ನು ಕೂಡ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಗಣಪತಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಬಸ್ಸೇದಸಾದನಂ ಮಹಾಗಣಾಧಿಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತು. ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀವರದ ಮೂರ್ತಯೇ ನಮೋ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಹೇರಂಬನಾಗಿರ್ತಕ್ಕಂಥದ್ದು, ಅಗ್ರಗಣ್ಯನಾಗಿರ್ತಕ್ಕಂಥವನು, ವಿಘ್ನ ನಿವಾರಕ ಗಣಪ, ಸರ್ವಸಿದ್ಧಿ ಪ್ರದಾಯಕ ಗಣಪ, ನಿಮ್ಮೆಲ್ಲರ ಮೆಚ್ಚಿನ, ಅಚ್ಚುಮೆಚ್ಚಿನ, ಪ್ರೀತಿದಾಯಕ ಗಣಪ. ಅಂತಹ ಗಣಪನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಒಬ್ಬ ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥ ಯುವಕನಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಕೂಡ
ಸಾಕಷ್ಟು ಪ್ರೀತಿಯನ್ನು ತುಂಬಿರ್ತಕ್ಕಂಥವನು. ಈ ಗಣಪನ ವಿಚಾರಕ್ಕೆ ಬಂದಾಗ ಮಾತ್ರ ಎಲ್ಲೋ ಒಂದು ಕಡೆ ಪ್ರೀತಿ ಜಾಸ್ತಿ ಆಗಿ ಅವನು ಇವನು ಅಂತ ಏನಾದರೂ ಅಂದುಬಿಟ್ರೆ ದಯವಿಟ್ಟು ಕ್ಷಮಿಸಿ. ಯಾಕೆ ಅಂದರೆ ಭಗವಂತ ದೇವರಿಗೆ ನಾವು ಆ ರೀತಿ ಮಾತಾಡಬಾರ್ದು. ಆದರೆ ಆ ಗಣಪನನ್ನ ನಾವೆಲ್ಲರೂ ಯಾವ ರೀತಿ ನೋಡ್ತಾ ಇದ್ದೀವಿ ಅಂದರೆ, ಗಣಪನನ್ನ ದೇವರು ಅನ್ನೋದೊಂದು ಭಾವನೆಯನ್ನು ಮರೆತು ನಾವೆಲ್ಲರೂ ಕೂಡ ಏನು ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಒಬ್ಬ ಗಣಪ ಅನ್ನೋ ರೀತಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅಷ್ಟು ಆನಂದದಾಯಕ ಪ್ರೀತಿದಾಯಕ ಗಣಪನನ್ನ ಎಷ್ಟು ಕೊಂಡಾಡಿದ್ರು ಕೂಡ ಕಡಿಮೆ ಅಂತಲೇ ಹೇಳ್ಬೋದು. ಹೇಗೆ ನಾವೆಲ್ಲರೂ ಕೂಡ ನಮ್ಮ ವಿಚಾರದಲ್ಲಿ ಹೇಗೆ ಆಗೋಗಿದೆ ಅಂದರೆ, ಭಗವಂತನ ವಿಚಾರಕ್ಕೆ ಬರೋದಾದರೆ ಯುವಕರಲ್ಲಾಗಲಿ ಸಣ್ಣ ಮಕ್ಕಳಲ್ಲಾಗಲಿ ಇಬ್ಬರನ್ನ ನಾವು ಭಾರಿ ಪ್ರೀತಿ ಮಾಡ್ತೀವಿ. ಒಂದು ಗಣಪ ಇನ್ನೊಂದು ಹನುಮ. ಹನುಮನನ್ನ ಪ್ರಾರ್ಥನೆ ಮಾಡಬೇಕಾದ್ರೂ ಕೂಡ ಅಷ್ಟೇ ಮುಗ್ಧತೆಯಿಂದ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಗಣಪನನ್ನ ಪ್ರಾರ್ಥನೆ ಮಾಡಬೇಕಾದ್ರೂ ಕೂಡ ಅಷ್ಟೇ ಮುಗ್ಧತೆಯಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಅಷ್ಟು ಮುಗ್ಧ ಜೀವಿ ಗಣಪ, ಅಷ್ಟು ಪ್ರೀತಿ ವಿಶ್ವಾಸ ಇರತಕ್ಕಂಥದ್ದು. ಭಗವಂತನನ್ನ ನೋಡಿದ್ರೆ ಸಾಕು. ಸಾಧಾರಣವಾಗಿ ನೋಡಿ, ಈಗ ಪರಮೇಶ್ವರನನ್ನ ನಾವು ನೋಡೋದಾದ್ರೆ, ಮಹಾವಿಷ್ಣುವನನ್ನ ನಾವು ನೋಡೋದಾದ್ರೆ ನಾವೇನ್ ಮಾಡ್ತೀವಿ, ಸಾಧಾರಣವಾಗಿ ಕೈ ಮುಗಿತೀವಿ, ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡ್ತೀವಿ, ಕಾಲು ಮುಡ್ತೀವಿ. ಆದರೆ ಭಗವಂತ ಗಣಪನನ್ನ ನೋಡಿದ್ರೆ ನಮ್ಗೆ ಆ ಭಾವನೆ ಬರೋದಿಲ್ಲ. ಭಗವಂತನ ನೋಡಿದ್ರೆ ಭಗವಂತನನ್ನ ಬಾಚಿ ತಬ್ಕೊಳ್ಬೇಕೇನೋ, ಭಗವಂತನ ಜೊತೆ ನಾವು ನಿಂತ್ಕೊಳ್ಬೇಕೇನೋ, ಭಗವಂತನನ್ನು ಎತ್ತಿ ಕೊಂಡಾಡ್ಬೇಕೇನೋ. ಅಷ್ಟು ಪ್ರೀತಿ, ಅಷ್ಟು ಒಂದು ಮಾತೃ ವಾತ್ಸಲ್ಯವನ್ನ ಕರುಣಿಸ್ತಕ್ಕಂಥವನೇ ಗಣಪ. ಅಂತಹ ಗಣಪನ ವಿಶೇಷವಾಗಿರತಕ್ಕಂಥ ಸಂಕಷ್ಟಹರ ಚತುರ್ಥಿ, ಈ ಒಂದು ಹಬ್ಬ ಅಂತಲೇ ಹೇಳಬಹುದು. ಹಬ್ಬವನ್ನು ಆಚರಣೆಯನ್ನು ಮಾಡತಕ್ಕಂಥದ್ದೇ ಒಂದು ಅದ್ಭುತ. ಅದರಲ್ಲೂ ಭಾನುವಾರ ಬಂದಿದೆ. ತಮ್ಮೆಲ್ಲರಲ್ಲೂ ಒಂದು ಮನವಿ, ಭಾನುವಾರ ಪ್ರತಿಯೊಬ್ಬರು ಕೂಡ ವಾಸ್ತುಗೃಹದಲ್ಲೇ ಇರ್ತೀರಿ, ದಯವಿಟ್ಟು ಈ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಈ ಒಂದು ಸಂಕಷ್ಟಹರ ಚತುರ್ಥಿ ಏನಕ್ಕೋಸ್ಕರ ಆಚರಣೆಯನ್ನು ಮಾಡಬೇಕು, ಹೇಗೆ ಇದು ಬಂತು ಅನ್ನೋದೊಂದು ವಿಚಾರಕ್ಕೆ ಬರೋದಾದ್ರೆ ನೋಡಿ, ಆಗ ತಾಯಿ ಪಾರ್ವತಿ ದೇವಿ, ಬಹಳ ವಿಶೇಷವಾಗಿ ಹಿಮರಾಜನ ಮಗಳು ಹೇಮವತಿ ತಾಯಿ, ಶಿವನನ್ನ ಒಲಿಸ್ಕೊಳ್ಬೇಕು, ಶಿವನ ಜೊತೆ ವಿವಾಹ ಆಗಬೇಕು ಅಂತ ಹೇಳಿ ನಾರದ ಮಹರ್ಷಿಗಳಿಂದ ಒಂದಷ್ಟು ವಿಚಾರಗಳನ್ನು ಅರಿತು, ನಾರದ ಮಹರ್ಷಿಗಳು ಹೇಳಿದ್ರಂತೆ, ಬಹಳ ಕಠಿಣವಾಗಿರತಕ್ಕಂಥ ತಪಸ್ಸನ್ನ ನೀನು ಮಾಡಬೇಕು ತಾಯಿ, ಅಸಾಧ್ಯವಾದ್ದನ್ನ ಒಂದು ಬೇಡಿಕೆಯನ್ನ ಇಟ್ಟಿದ್ಯಾ ತಾಯಿ, ಅಗಾಧವಾಗಿರ್ತಕ್ಕಂಥ ಒಂದು ಕೆಲಸಕ್ಕೆ ನೀನು ಬೇಡಿಕೆ ಇದೆ, ಇದಕ್ಕೆ ನೀನು ನಿನ್ನ ಶಕ್ತಿ ಮೀರಿ, ನಿನ್ನ ಮಿತಿ ಮೀರಿ, ನಿಮ್ಮ ಆಲೋಚನೆಗಳನ್ನು ಮೀರಿ ತಾವು ತಪಸ್ಸನ್ನ ಮಾಡಬೇಕು. ಯಾಕೆ ಅಂದ್ರೆ ಭಗವಂತನನ್ನ ವಿವಾಹವಾಗ್ತಕ್ಕಂಥದ್ದು ಅಂದ್ರೆ ತಮಾಷೆಯ ಮಾತೆ ಅಲ್ಲ. ಅದಕ್ಕೋಸ್ಕರ ಹೀಗೆ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ತಾಯಿ ಹೇಮವತಿ ದೇವಿ ಹೀಗೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಗಣಪನನ್ನ ಪ್ರಾರ್ಥನೆ ಮಾಡಿದ್ಲು. ಗಣಪನನ್ನ ಪ್ರಾರ್ಥನೆ ಮಾಡಿದಾಗ ಹೇರಂಬ ಮೂರ್ತಿಯಾಗಿ ಗಣಪ ಬಹಳ ವಿಶೇಷವಾಗಿ ಪ್ರತ್ಯಕ್ಷಗೊಂಡಂತೆ. ಪ್ರತ್ಯಕ್ಷಗೊಂಡಾಗ ತಾಯಿ ಹೇಮವತಿ ದೇವಿ ಗಣಪನಲ್ಲಿ ಕೇಳದಂತೆ, ನಿನ್ನ ಪೂಜಾನುಷ್ಠಾನದಲ್ಲಿ ಯಾವುದಾದ್ರೂ ಒಂದು ಅದ್ಭುತವಾಗಿರತಕ್ಕಂಥ ಶ್ರೇಷ್ಠವಾಗಿರತಕ್ಕಂಥ ವ್ರತವೇನಾದರೂ ಇದೆ, ಅದನ್ನು ನನಗೆ ಕರುಣಿಸಪ್ಪ ಭಗವಂತ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದಾಗ, ನಾನು ಬಹಳ ಅಸಾಧ್ಯವಾದ್ದನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೇನೆ, ಅಘಾತವಾಗಿರತಕ್ಕಂಥದ್ದು ನನ್ನ ಮನಸ್ಸಲ್ಲಿದೆ, ಅಸಾಧ್ಯವಾದಂದರೆ ಬಹಳ ಕಠಿಣವಾಗಿರತಕ್ಕಂಥದ್ದನ್ನೇ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೇನೆ, ಅದನ್ನೂ ಕೂಡ ನಾನು ಕಾರ್ಯಸಿದ್ಧಿ ಮಾಡಿಕೊಳ್ತಕ್ಕಂಥ ವಿಘ್ನ ನಿವಾರಕವಾದ, ಅಂದರೆ ಯಾವುದೇ ರೀತಿ ವಿಘ್ನಗಳಿಲ್ದಿರ ನಾನು ಅದನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಬೇಕು, ಅಂತಹ ಒಂದು ಶಕ್ತಿಯುತವಾಗಿರತಕ್ಕಂಥ ಅನುಷ್ಠಾನ ಏನಾದರೂ ನಿನ್ನಲ್ಲಿದ್ದರೆ, ಅಂದರೆ ನಿನ್ನ ಒಂದು ಸರಹದ್ದಿನಲ್ಲಿದ್ದರೆ, ನಿನ್ನ ಪೂಜಾನುಷ್ಠಾನದಲ್ಲಿ ಯಾವುದಾದ್ರೂ ವ್ರತವಿದ್ದರೆ ಅದನ್ನು ನನಗೆ ತಿಳಿಸ್ಕೊಡು ಅಂತ ಹೇಳಿದಾಗ, ಆಗ ಗಣಪ ತಾಯಿ ಹೇಮವತಿ ದೇವಿಗೆ, ಸತೀದೇವಿಗೆ ಇದನ್ನು ತಿಳಿಸ್ಕೊಡ್ತಾನೆ. ಏನಂತ, ಈ ಒಂದು ಸಂಕಷ್ಟಹರ ಚತುರ್ಥಿ ಎಂಬತಕ್ಕಂಥ ವ್ರತ ಬಂದಿದೆ, ಆ ವ್ರತವನ್ನು ತಾವು ಆಚರಣೆಯನ್ನು ಮಾಡಬೇಕು ತಾಯಿ ಅಂತ ಹೇಳಿ, ಆಗ ಭಗವಂತ ತಾಯಿ ಹೇಮವತಿಗೆ ಆ ಒಂದು ವ್ರತದ ಸಂಪೂರ್ಣ ಕಥಾಶ್ರವಣವನ್ನು ಮಾಡಿ, ಅದು ಯಾವ ರೀತಿ ಮಾಡಬೇಕು ಎಂಬತಕ್ಕಂಥದರ ಅರಿವನ್ನು ತಾಯಿಗೆ ಮೂಡಿಸ್ತಾನೆ. ಆಗ ತಾಯಿ ಅದನ್ನು ಪ್ರಾರಂಭ ಮಾಡ್ತಾರೆ. ಯಾವ ಕಥೆಯನ್ನು ಭಗವಂತ ಹೇಳದ ತಾಯಿಗೆ ಅನ್ನೋದನ್ನು ತಾವು ತಿಳ್ಕೊಳ್ಬೇಕಾದ್ರೆ ಕಾಯ್ತಾ ಇರಿ, ಒಂದು ಸಣ್ಣ ವಿರಾಮ, ಹೀಗೋಗಿ ಹಾಗೆ ಬರ್ತೀನಿ. ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಗಣಪನ ಒಂದು ಕಥೆ ಹೇಳ್ತಾ ಇದ್ದೆ, ಸಂಕಷ್ಟಹರ ಚತುರ್ಥಿಯ ಕಥೆ ಹೇಳ್ತಾ ಇದ್ದೆ. ಆಗ ಭಗವಂತವೇನೋ ಹೇಳ್ದ, ಸಂಕಷ್ಟಹರ ಚತುರ್ಥಿಯ ಕಥೆ, ಸಂಕಷ್ಟಹರ ಚತುರ್ಥಿ ಎಂಬತಕ್ಕಂಥ ಒಂದು ವ್ರತ ಇದೆಯಮ್ಮ, ಆ ವ್ರತವನ್ನು ತಾವು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ, ಆಗ ಭಗವಂತ ಗಣಪ ತಾಯಿಗೆ ಪ್ರತಿಯೊಂದು ವ್ರತದ ಆ ಒಂದು ನಿಯಮಾನುಷ್ಠಾನಗಳೆಲ್ಲವನ್ನೂ ಕೂಡ ತಿಳಿಸ್ಕೊಡ್ತಾನೆ. ಭಗವಂತ ತಿಳಿಸ್ಕೊಡ್ಬೇಕಾದ್ರೆ ಇಂತೆಲ್ಲ ವಿಚಾರಗಳನ್ನು ಹೇಳ್ತಾರೆ. ಬೆಳಗಿನ ಜಾವ ಆದಷ್ಟು ಬೇಗ ಎದ್ದು, ಸೂರ್ಯ ಉದಯ ಆಗ್ತಕ್ಕಂಥ ಸಮಯ, ಬೆಳಗಿನ ಜಾವದ ಬ್ರಾಹ್ಮಿ ಮುಹೂರ್ತದಲ್ಲಿ ಹರಿಯುವ ನದಿಯಲ್ಲಿ ಸ್ನಾನವನ್ನು ಮಾಡಿ, ಬಹಳ ವಿಶೇಷವಾಗಿ ಮಡಿಯಿಂದ
ಭಗವಂತನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಮುಳುಗಿ ಎದ್ದು ಬಂದು ಮಡಿಯ ಬಟ್ಟೆಯಿಂದ ಆಚೆ ಕಡೆ ಬಂದು, ಅಂದರೆ ಆ ಒಂದು ನದಿಯಿಂದ ಸ್ನಾನವನ್ನು ಮಾಡಿ ಬಂದಾದ ನಂತರ ಮಡಿಯಿಂದ ಆ ಒಂದು ಮಡಿಯ ವಸ್ತ್ರವನ್ನು ಧರಿಸಿಯೇ ಮತ್ತೆ ಬೆಳಗ್ಗೆ ಯಾವಾಗ ಸೂರ್ಯ ಉದಯ ಆಗೋಗುತ್ತೋ ಆಗ ತಾವು ಸ್ನಾನ ಮಾಡಿ ಮಡಿಯಿಂದ ಆಚೆ ಕಡೆ ಬಂದರೆ ಸಂಜೆ ಚಂದ್ರ ಉದಯ ಆಗೋವರೆಗೂ ಕೂಡ ತಾವು ಯಾರ ಜೊತೆನೂ ಕೂಡ ಮುಟ್ಟಿಸ್ಕೊಳ್ತಕ್ಕಂಥದ್ದಾಗಲಿ, ಊಟ ಉಪಚಾರವನ್ನು ಮಾಡ್ತಕ್ಕಂಥದ್ದಾಗಲಿ, ಇದ್ಯಾವುದನ್ನೂ ಕೂಡ ಮಾಡ್ದಿರಾ ಸಂಜೆಯವರೆಗೂ ಕೂಡ ಸಮಯ ಸಿಕ್ಕಂತೆಲ್ಲ ಗಣಪನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು. ಅಂದರೆ ನನ್ನ ನಾಮಮಂತ್ರವನ್ನು ತಾವು ಜಪ ಮಾಡ್ತಾ ಇರಬೇಕು. ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಜಪ ಮಾಡ್ತಾ ಇರಬೇಕು, ಪೂಜಾನುಷ್ಠಾನವನ್ನು ಮಾಡ್ತಾ ಇರಬೇಕು. ಹಾಗೆ ಗಣಪ ಅದೆಲ್ಲವನ್ನು ಹೇಳ್ತಾ ಬೆಳಗಿನ ಜಾವ ತಾವೆಲ್ಲರೂ ಕೂಡ ಅಂದ್ಕೊಂಡಿರ್ಬೋದು ಬರೀ ಸ್ನಾನ ಮಾಡಬೇಕಾ? ಇಲ್ಲ, ಭಗವಂತನಿಗೆ ಎಳ್ಳಿಂದ ಅರ್ಘ್ಯ ಕೊಡಬೇಕು. ಬೆಳಗ್ಗೆ ಎಳ್ಳಿನಿಂದ, ಕರಿ ಎಳ್ಳಿನಿಂದ, ಕಪ್ಪೆಳ್ಳಿನಿಂದ ಅರ್ಘ್ಯವನ್ನು ಕೊಟ್ಟು, ಬಹಳ ವಿಶೇಷವಾಗಿ ಗಣಪನನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಕಪ್ಪೆಳ್ಳಿನಿಂದ ಅರ್ಘ್ಯವನ್ನು ಕೊಟ್ಟು ಸ್ನಾನವನ್ನು ಮಾಡಿ ತಾವು ಆಚೆ ಕಡೆ ಬರಬೇಕು. ಆಚೆ ಬಂದಾದ ನಂತರ ಗಣಪನ ಅನುಷ್ಠಾನವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಸಂಜೆ ಚಂದ್ರ ಸೂರ್ಯಾಸ್ತವಾಗಿ ಚಂದ್ರ ಉದಯ ಆಗುವ ಸಮಯದ ತನಕನೂ ಕೂಡ ತಾವೆಲ್ಲರೂ ಕೂಡ ಉಪವಾಸ ಇರಬೇಕು. ಉಪವಾಸ ಏನಕ್ಕಿರಬೇಕು ಗುರುಗಳೇ? ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಆದರೆ ಮೊದಲನೇದಾಗಿ ಕಥಾಶ್ರವಣವನ್ನು ಮುಗಿಸೋಣ. ಈಗ ಉಪವಾಸವೇನೋ ಇರ್ತೀರಿ, ಚಂದ್ರ ಉದಯ ಆಗ್ತಕ್ಕಂಥದ್ದು, ಚಂದ್ರ ಉದಯ ಆಗ್ತಾ ಇದೆ ಎಂಬತಕ್ಕಂಥ ಸಮಯದಲ್ಲಿ ತಾವೆಲ್ಲರೂ ಕೂಡ ಏನು ಮಾಡ್ತೀರಿ? ಮತ್ತೊಮ್ಮೆ ಸ್ನಾನ ಮಾಡ್ತೀರಿ. ಮತ್ತೊಮ್ಮೆ ಸ್ನಾನ ಮಾಡಿ ಆಗ ತಾವು ಮತ್ತೊಮ್ಮೆ ಚಂದ್ರ ಇನ್ನೇನು ಸೂರ್ಯ ಅಸ್ತ ಆಗ್ತಾ ಇದೆ, ಚಂದ್ರ ಉದಯ ಆಗ್ತಾ ಇದೆ ಎಂಬತಕ್ಕಂಥ ಸಮಯದಲ್ಲಿ ಮತ್ತೊಮ್ಮೆ ಎಳ್ಳಿನಿಂದ ಅರ್ಘ್ಯವನ್ನು ಕೊಟ್ಟು ಆಗ ಭಗವಂತನಿಗೆ ವಿಶೇಷವಾಗಿರತಕ್ಕಂಥ ಖಾದ್ಯಗಳು, ಎಳ್ಳಿನಿಂದ ಮಾಡತಕ್ಕಂಥ ಆ ಒಂದು ಮೋದಕ, ಕಡುಬು ಪ್ರತಿಯೊಂದನ್ನು ಕೂಡ ರೆಡಿ ಮಾಡ್ತಕ್ಕಂಥದ್ದು, ಅಂದರೆ ಪ್ರತಿಯೊಂದನ್ನು ಕೂಡ ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು. ಸಿದ್ಧಿ ಮಾಡ್ಕೊಂಡಿದ್ದಾದ ನಂತರ ಗಣಪನಿಗೆ ಮೊದಲನೇದಾಗಿ ನೋಡಿ 10 ಮೋದಕ 10 ಕಡಬನ್ನು ನಾವೆಲ್ಲರೂ ಕೂಡ ತಯಾರಿ ಮಾಡ್ಕೊಳ್ತಕ್ಕಂಥದ್ದು. ನಮ್ಮ ಶಕ್ತಿ ಅನುಸಾರ ನಾವೆಷ್ಟಾದರೂ ಕೂಡ ಮಾಡಬಹುದು. ಈಗ ಒಂದು ವೇಳೆ 10 ಮಾಡಿದ್ದಾದರೆ ಅದರಲ್ಲಿ 5 ಗಣಪನಿಗೆ ಇಡ್ತಕ್ಕಂಥದ್ದು, ಇನ್ನು 5 ಬ್ರಾಹ್ಮಣೋತ್ತಮರಿಗೆ ಹಂಚಬೇಕು ಅಂತ ಹೇಳಿ ಇರತಕ್ಕಂಥದ್ದು. 5 ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ನೈವೇದ್ಯ ಮಾಡ್ತಕ್ಕಂಥದ್ದು, ಇನ್ನು 5 ಬ್ರಾಹ್ಮಣೋತ್ತಮರಿಗೆ ಬಹಳ ವಿಶೇಷವಾಗಿ ಸಮರ್ಪಣೆಯನ್ನು ಮಾಡ್ತಾ, ಅಂದರೆ ದಾನವನ್ನು ಮಾಡ್ಕೊಡ್ತಾ. ಅಂದರೆ ದಾನ ಅನ್ನೋದು ಹೇಳೋದಾದರೆ ಸಂಕಷ್ಟಹರ ಚತುರ್ಥಿ ಈ ಒಂದು ವ್ರತದ ವಿಶೇಷವಾಗಿರ್ತಕ್ಕಂಥ ಪ್ರಸಾದವನ್ನು ಬ್ರಾಹ್ಮಣೋತ್ತರಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು, ಅವರಿಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಇದಾದ ನಂತರ ಉಪವಾಸದ ಸಮಯ ಅಲ್ಲಿವರೆಗೂ ಕೂಡ ಇರ್ತಕ್ಕಂಥದ್ದೇ. ಅದಾದ್ಮೇಲೆ ಉಪವಾಸ ಸಂಪೂರ್ಣವಾಗಿ ಮುಗಿತಕ್ಕಂಥದ್ದು. ಅದಾದ ಮೇಲೆ ತಾವು ಭಗವಂತನಿಗೆ ನೈವೇದ್ಯ ಮಾಡಿರ್ತಕ್ಕಂಥ ಆ ಒಂದು ಪ್ರಸಾದವನ್ನು ತಾವು ಸ್ವೀಕರಿಸ್ತಕ್ಕಂಥದ್ದು. ಇಲ್ಲಿ ತಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ಉಪವಾಸದ ಸಮಯ ಮುಗಿದಿದೆ ಅಂದಿದ ತಕ್ಷಣ ತಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಹೋಗಿ ಆವತ್ತಿನ ದಿವಸ ಸಂಕಷ್ಟಹಾರ ಚತುರ್ಥಿ ಮುಗೀತು, ಆರಾಮಾಗಿ ಇನ್ನೆಲ್ಲಾದರೂ ತಿಂಡಿ ಬಂಡಿ ಎಲ್ಲಾದರೂ ಇದೆಯೋ, ಇಲ್ಲಾಂದರೆ ಯಾವುದಾದ್ರೂ ಬೇರೆ ಕಡೆ ಹೋಟ್ಲು ಗಿಟ್ಲು ಕಡೆ ತಲೆ ಹಾಕ್ತಕ್ಕಂಥದ್ದು, ಒಳ್ಳೆ ಮಸಾಲೆ ದೋಸೆ ತಿಂತಕ್ಕಂಥದ್ದು ದಯವಿಟ್ಟು ಯಾರೂ ಕೂಡ ಇಂಥ ಕೆಲಸ ಮಾಡೋಲ್ಲ. ಒಂದು ವೇಳೆ ಯಾರಾದರೂ ಬೇರೆಯವ್ರು ಏನಾದರೂ ಆಮೇಲೆ ನೀವು ವ್ರತ ಮುಗಿದ ಮೇಲೆ ಏನಾದರೂ ತಿನ್ಕೊಳ್ಳಿ ಅಂತ ಏನಾದರೂ ದಾರಿ ತಪ್ಪಿಸಿದ್ರೆ ದಯವಿಟ್ಟು ನಿಮ್ಮೆಲ್ರಿಗೂ ಕೂಡ ಹೇಳ್ತಾ ಇದ್ದೀರಿ, ಅವತ್ತು ಒಂದು ದಿವಸ ಮಾತ್ರ ಈರುಳ್ಳಿ, ಬೆಳ್ಳುಳ್ಳಿ, ಅನ್ನ, ಉಪವಾಸ ಆದ ನಂತರವೂ ಕೂಡ ಈರುಳ್ಳಿ, ಬೆಳ್ಳುಳ್ಳಿ, ಅನ್ನವನ್ನು ತಿಂತಕ್ಕಂಥದ್ದು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥದ್ದೇ ಬಹಳ ಉತ್ತಮ. ಆದಷ್ಟು ಫ್ರೂಟ್ಸ್ ತಗೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದಕ್ಕೆ ಸೈಂಟಿಫಿಕ್ ಆಗನೂ ಕೂಡ ಒಂದು ಉತ್ತರ ಇದೆ. ಬರೀ ನಾನು ಪೂಜಾನುಷ್ಠಾನದ ವಿಚಾರವಾಗಿ, ಶಾಸ್ತ್ರೋಕ್ತದ ವಿಚಾರವಾಗಿ, ಶಾಸ್ತ್ರಬದ್ಧವಾಗಿರ್ತಕ್ಕಂಥ ವಿಚಾರವಾಗಿ ಮಾತ್ರ ನಿಮ್ಗೆ ಹೇಳ್ತಾ ಇಲ್ಲ, ಸೈಂಟಿಫಿಕ್ ಆಗನೂ ಕೂಡ ಇದಕ್ಕೊಂದು ಉತ್ತರ ಇದೆ. ಅದನ್ನೂ ಕೂಡ ಕೊಡ್ತೀನಿ. ಶ್ರೀನಿವಾಸ್ ಶರ್ಮಾರವ್ರು ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ವೈಜ್ಞಾನಿಕವಾಗೂ ಇರಬೇಕು, ಇಲ್ಲಿ ಬಹಳ ವಿಶೇಷವಾಗಿ ಪೂಜಾನುಷ್ಠಾನದ ವಿಚಾರವಾಗೂ ಕೂಡ ಇರಬೇಕು. ಅದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಒಂದು ಪ್ರಶ್ನೆ ಬರುತ್ತೆ, ಉಪವಾಸ ಮಾಡಿದ್ರೆ ಆ ಸಮಸ್ಯೆ ಈ ಸಮಸ್ಯೆ, ಗುರುಗಳು ಹೇಳ್ತಾ ಇದ್ದಾರೆ ಉಪವಾಸ ಮಾಡಿದ ಮೇಲೂ ಕೂಡ ಏನೂ ತಿನ್ನೋಂಗಿಲ್ಲ, ಬೇರೆ ರೀತಿ ವಿಚಾರದ ವಸ್ತುಗಳನ್ನ ತಿನ್ನೋದಿಲ್ಲ, ತಿನ್ನೋದಾದರೆ ಏನಾಗೋಗುತ್ತೆ ಎಂಬತಕ್ಕಂಥ ಪ್ರಶ್ನೆ ಇದೆ. ಇದು ಬರೀ ಶಾಸ್ತ್ರ ಮಾತ್ರನಾ, ವೈಜ್ಞಾನಿಕವಾಗಿ ಇದರಲ್ಲಿ ಯಾವ ರೀತಿ ಹಿನ್ನೆಲೆ ಇದೆ ಎಂಬತಕ್ಕಂಥ ವಿಚಾರವನ್ನು ಹೇಳೋದಾದರೆ ಅದರ ಬಗ್ಗೆನೂ ನಾನು ತಿಳಿಸ್ತೀನಿ. ಆದರೆ ಮೊದಲನೇದಾಗಿ ಇದನ್ನು ಸಂಪೂರ್ಣ ಮಾಡ್ತೀನಿ. ಅದಾದ ಮೇಲೆ ಭಗವಂತನಿಗೆ ತಾವು ನೈವೇದ್ಯ ಮಾಡಿರ್ತಕ್ಕಂಥ ಒಂದು ಮೋದಕ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾದ ನಂತರ ಅಲ್ಲಿಗೆ ನಿಮ್ಮ ಆ ಒಂದು ವ್ರತಾನುಷ್ಠಾನ ಸಂಪೂರ್ಣವಾಗ್ತಕ್ಕಂಥದ್ದು. ಆದರೆ ವ್ರತಾನುಷ್ಠಾನ ಆ ಕ್ಷಣ ಸಂಪೂರ್ಣವಾದನ್ನು ಕೂಡ ಅವತ್ತಿನ ದಿವಸದ ಸಂಕಷ್ಟಹರ ಚತುರ್ಥಿ ಸಂಪೂರ್ಣವಾಗಿರ್ತಕ್ಕಂಥದ್ದೇ. ಅವತ್ತಿನ ದಿವಸ ಬರೀ ಅರ್ಧ ದಿವಸ ಮಾತ್ರ ಸಂಕಷ್ಟಹರ ಚತುರ್ದಶಿ ಇದ್ದು ಇನ್ನು ಅರ್ಧ ದಿನ ನಾರ್ಮಲ್ ಭಾನುವಾರ ಇರ್ತಕ್ಕಂಥದ್ದಲ್ಲ, ಅವತ್ತಿನ ದಿನ ಸಂಕಷ್ಟಹರ ಚತುರ್ಥಿ. ಹಾಗಾಗಿ ಆವತ್ತಿನ ದಿನವೂ ಕೂಡ ಸಂಪೂರ್ಣವಾಗಿ 24 ಗಂಟೆ ಏನಿದೆ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ಆದಷ್ಟೂ ಕೂಡ ಸ್ವಲ್ಪ ನಿಮ್ಮ ಆಹಾರದ ವಿಚಾರವಾಗಿ, ಊಟದ ವಿಚಾರವಾಗಿ
ಸ್ವಲ್ಪ ತಾವು ನಿಮ್ಮ ಆ ಒಂದು ಆಸೆ ಆಕಾಂಕ್ಷೆಗಳನ್ನು ನಿಮ್ಮ ಜೊತೆ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ತಾವು ಆದಷ್ಟು ಸ್ವಲ್ಪ ನೋಡಿಕೊಂಡು ಎಲ್ಲವನ್ನೂ ಕೂಡ ನಿಮ್ಮ ಹದ್ವಸ್ತಲ್ಲಿ ಇಟ್ಕೊಂಡು ಸ್ವಲ್ಪ ನಿಮ್ಮ ಜೊತೆಲಿ ಇಟ್ಕೊಂಡು ಇರತಕ್ಕಂಥದ್ದೇ ಬಹಳ ಉತ್ತಮ. ಇನ್ನು ಇದೊಂದು ವಿಚಾರ ಆದ ನಂತರ ಅಲ್ಲಿಗೆ ನಾನು ಹೇಳಿದೆ, ಇನ್ನು ಊಟ ಉಪಚಾರಗಳನ್ನು ನೀವು ಮಾಡ್ಬೋದು ಅಂತ ಹೇಳಿ, ಆದರೆ ಅನ್ನವನ್ನು ಮಾತ್ರ ತಿನ್ನಬೇಡಿ. ಇದನ್ನು ಮಾತ್ರ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಇನ್ನು ಇದರಲ್ಲಿ ಬಹಳ ವಿಶೇಷವಾಗಿ ಈಗ ತಾವೆಲ್ಲರೂ ಕೂಡ ಹೇಳ್ಬೋದು, ಗುರುಗಳೇ ಬಹಳ ವಿಶೇಷವಾಗಿ ಹಿಮರಾಜನ ಮಗಳು ಹೇಮವತಿ ದೇವಿ ಈ ಒಂದು ಅನುಷ್ಠಾನವನ್ನು ಮಾಡಾದ ಮೇಲೆ ತಾಯಿಗೆ ನಿಜವಾಗ್ಲೂ ಒಳ್ಳೇದಾಯ್ತಾ? ಹೌದು, ಈ ಒಂದು ಅನುಷ್ಠಾನವನ್ನು ಮಾಡಿದ ಮೇಲೆ ನಿಜವಾಗ್ಲೂ ಕೂಡ ಒಳ್ಳೇದಾಯ್ತು. ಇದಕ್ಕೆ ನೋಡಿ, ಇವಾಗ ಏನಾದರೂ ಒಂದು ಒಳ್ಳೇದಾಯ್ತು ಅಂದರೆ ಅದನ್ನು ಮತ್ತೆ ಇನ್ನೊಬ್ರು ಹೇಳಬೇಕಲ್ವಾ? ಈಗ ನಾನು ಸಾಧಾರಣವಾಗಿ ನೋಡಿ, ನಾನು ವಿದ್ಯಾರ್ಥಿಗಳಿಗೋಸ್ಕರ ಗಣಪನ ಅನುಗ್ರಹ ನೋಡಿ, ಗಣಪನ ಒಂದು ಪೂಜಾನುಷ್ಠಾನ ಸಮಯದಲ್ಲಿ ನನಗಿದೊಂದು ತಲೆಗೆ ಬಂತು. ವಿದ್ಯಾರ್ಥಿಗಳಿಗೋಸ್ಕರ ನಾನು ಯಾವಾಗಲೂ ಜ್ಞಾನಾರ್ಜನೆಗೆ ಅಂತೇಳಿ ಉತ್ತರೇಣ ಇಡದ ಒಂದು ಅನುಷ್ಠಾನವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತೀನಿ. ಇವತ್ತಿಗೂ ಕೂಡ ವಿದ್ಯಾರ್ಥಿಗಳು ಯಾರಾದರೂ ಸಿಕ್ಕಿದ್ರೆ ನಾನು ಹೇಳ್ತೀನಿ. ಯಾಕೆ ಅಂದರೆ ಆ ಒಂದು ಅನುಷ್ಠಾನ ಸ್ವತಃ ನಾನೇ ಮಾಡಿರ್ತಕ್ಕಂಥದ್ದು, ನಾನು ಮಾಡಿ ಅದರಿಂದ ಒಳಿತನ್ನು ಸಿದ್ಧಿಪಡಿಸ್ಕೊಂಡಿದ್ದೇನೆ. ಅದಕ್ಕೋಸ್ಕರ ಈಗಲೂ ಕೂಡ ನಾನು ವಿದ್ಯಾರ್ಥಿಗಳು ಹೇಳ್ತೀನಿ. ಅದೇ ರೀತಿ ತಾಯಿ ಆಗ ಆ ಒಂದು ವ್ರತವನ್ನು ಮಾಡಿ ತಾಯಿ ತಾನು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥ ಕಾರಣಕ್ಕೇನೆ ಭಗವಂತ ಶ್ರೀಕೃಷ್ಣ ಧರ್ಮರಾಯನಿಗೆ ಈ ಒಂದು ಅನುಷ್ಠಾನವನ್ನು ಹೇಳಿದ. ನೋಡಿ ಎಷ್ಟು ಅದ್ಭುತ ಅಂತ ಹೇಳಿ. ಭಗವಂತ ಶ್ರೀಕೃಷ್ಣ, ಭಗವಂತನೇ ಧರ್ಮರಾಯನಿಗೆ ಈ ಒಂದು ಅನುಷ್ಠಾನ ಇದೆಯಪ್ಪ, ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಅನುಷ್ಠಾನ, ಗಣಪನ ಅನುಷ್ಠಾನ, ಸಂಕಷ್ಟಹರ ಚತುರ್ಥಿ ಅನುಷ್ಠಾನವನ್ನ ಶ್ರೀಕೃಷ್ಣ ಧರ್ಮರಾಯನಿಗೆ ಹೇಳಿಕೊಟ್ಟನಂತೆ. ಕತೆ ಧರ್ಮರಾಯನಿಗೆ ಏನಕ್ಕೆ ಹೇಳಿಕೊಟ್ಟ ಅನ್ನೋದಕ್ಕೂ ಕೂಡ ಕತೆ ಇದೆ. ಆದರೆ ಆ ಕಥೆಯನ್ನೆಲ್ಲ ಕೂಡ ನಾನು ಸವಿಸ್ತಾರವಾಗಿ ನಿಮ್ಗೆ ತಿಳಿಸ್ತಾ ಹೋದರೆ ನನಗೆ ಸಿಕ್ಕಿರೋ ಭಾನುವಾರದ ಅರ್ಧ ಕಾರ್ಯಕ್ರಮ ನನಗೆ ಮುಗಿದೋಗುತ್ತೆ. ಸಮಯದ ಅಭಾವ ಸಾಕಷ್ಟು ಇದೆ. ಧರ್ಮರಾಯನಿಗೂ ಕೂಡ ತಿಳಿಸ್ಕೊಟ್ಟ ಎಂಬತಕ್ಕಂಥ ವಿಚಾರವನ್ನು ನಿಮ್ಗೆ ಹೇಳುವುದೇ ಹೊರತಾಗಿ ಆ ಕಥೆಯ ಸಂಪೂರ್ಣ ಸಾರಾಂಶವನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ತೇನೆ, ನಾನು ತಿಳಿಸಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತಿನ ದಿವಸ ಪೂಜಾನುಷ್ಠಾನವನ್ನು ಮಾಡಬೇಕು, ಮಾತನಾಡುವ ಮನಸ್ಸರಿಂದ ವಿಶೇಷವಾಗಿರ್ತಕ್ಕಂಥ ಉತ್ತರವನ್ನು ನಿಮಗೆಲ್ಲರಿಗೂ ಕೂಡ ತಿಳಿಸ್ಬೇಕು. ಇವತ್ತಿನ ದಿವಸನೂ ಕೂಡ ಕರೆಗಳಿದ್ದಾವೆ, ಬಹಳ ವಿಶೇಷವಾಗಿ ಪತ್ರಗಳಿದ್ದಾವೆ, ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕು. ಇದಾದ ಮೇಲೆ ಮುಂದಿನ ಭಾಗದಲ್ಲಿ ಇದರ ವಿಚಾರ ಒಂದು ಮಾತ್ರ ಇನ್ನೂ ಬಾಕಿ ಇದೆ. ಆ ಬಾಕಿ ಇರತಕ್ಕಂಥ ವಿಚಾರವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ಅದಾದಮೇಲೆ ಪೂಜಾನುಷ್ಠಾನವನ್ನು ಕೂಡ ಪ್ರಾರಂಭ ಮಾಡೋಣ. ಇದೇ ರೀತಿ ಕಾಯ್ತಾ ಇರಿ. ಈಗ ಹೋಗಿ ಹಾಗೆ ಬರೋಣ. ಅಷ್ಟರಲ್ಲಿ ತಾವೂ ಕೂಡ ಪೂಜಾನುಷ್ಠಾನಕ್ಕೆಲ್ಲವನ್ನೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಬಹಳ ವಿಶೇಷವಾಗಿ ಗರಿಕೆ, ಬಿಳಿ ಎಕ್ಕದ ಹೂವಿನ ಹಾರ, ಪ್ರತಿಯೊಂದನ್ನು ಕೂಡ ನಾವು ಸಿದ್ಧಪಡಿಸಿಟ್ಕೊಂಡಿದ್ದೇವೆ. ತಾವು ಸಿದ್ಧಪಡಿಸಿಟ್ಕೊಳ್ಳಿ. ಗರಿಕೆಯನ್ನು ಏನಕ್ಕೆ ಉಪಯೋಗಿಸ್ಕೊಳ್ಬೇಕು, ಬಿಳಿ ಎಕ್ಕದ ಹೂವಿನಿಂದ ಏನಕ್ಕೆ ಪೂಜಾನುಷ್ಠಾನವನ್ನು ಮಾಡಬೇಕು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಮುಂದಿನ ಭಾಗದಲ್ಲಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಈ ಒಂದು ವಿಚಾರವನ್ನು ತಾವೆಲ್ಲರಿಗೂ ಕೂಡ ತಿಳಿಸ್ಬೇಕಾದ್ರೆ ಒಂದು ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಆದರೆ ಇಲ್ಲಿ ನಾವೆಲ್ಲರೂ ಕೂಡ ಸಂಕಷ್ಟಹರ ಗಣಪತಿ ಅಂದರೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ, ಭಗವಂತನನ್ನು ಕೊಂಡಾಡ್ತೀವಿ, ಹೌದು ನಿಜ. ಆದರೆ ಇಲ್ಲಿ ಭಗವಂತನ ಮೂರ್ತಿಯನ್ನು ಇಡಬೇಕಾದ್ರೆ ಯಾವೆಲ್ಲ ರೀತಿ ಭಗವಂತನನ್ನು ನಾವು ಇಡ್ಬೋದು ಅನ್ನೋದು ವಿಚಾರವಾಗಿ ಬರೋದಾದರೆ ನೋಡಿ, ಭಗವಂತನ ಬಂಗಾರದ ಮೂರ್ತಿಯನ್ನು ಕೂಡ ಇಡ್ಬೋದು, ಬೆಳ್ಳಿಯ ಮೂರ್ತಿಯನ್ನು ಕೂಡ ಇಡ್ಬೋದು, ಮಣ್ಣಿನ ಮೂರ್ತಿಯನ್ನು ಕೂಡ ಇಡ್ಬೋದು, ಅರಿಶಿನಿಂದ ತಯಾರಿಸಿರ್ತಕ್ಕಂಥ ಮೂರ್ತಿಯನ್ನು ಕೂಡ ಇಡ್ಬೋದು ನಾವು. ಆದರೆ ಬೆಳ್ಳಿಯ ಮೂರ್ತಿಯನ್ನು ಇಡೋದಾದ್ರೂ ಕೂಡ ಅದಕ್ಕೆ ಇಷ್ಟೇ ಅಳತೆ, ಇಷ್ಟೇ ಗಾತ್ರ, ಇಷ್ಟೇ ಒಂದು ವೆಯ್ಟು, ಪ್ರತಿಯೊಂದನ್ನು ಕೂಡ ಇರ್ತಕ್ಕಂಥದ್ದಿದೆ. ಬಂಗಾರದ ಮೂರ್ತಿಯನ್ನು ಇಡಬೇಕಾದ್ರೂ ಕೂಡ ಅದಕ್ಕೂ ಒಂದು ಸಪ್ರೇಟ್ ಆಗಿರ್ತಕ್ಕಂಥದ್ದಿದೆ. ಆದರೆ ಇವಾಗ ಎಲ್ಲವೂ ಕೂಡ ಈಸಿಯಾಗಿ ರೆಡಿ ಸಿಗ್ತಕ್ಕಂಥದ್ದೇ. ಸಂಕಷ್ಟಹರ ಗಣಪತಿ ನಾವು ಮೂರ್ತಿಯನ್ನು ಕೊಡಿಸ್ತಾ ಇದೀವಿ, ಒಂದು ಬೆಳ್ಳಿಯ ಮೂರ್ತಿ ಕೊಡಿಸ್ತಾ ಇದೀವಿ ಅಂದರೆ ನಿಮಗೆ ಸಾಧಾರಣವಾಗಿ ನೀವು ಹೋಗಿ ಕೇಳಿದ ತಕ್ಷಣ ಆಟೋಮೆಟಿಕ್ಕಾಗಿ ಕೊಡ್ತಾರೆ, ಇಲ್ಲ ಅಂತೇನಲ್ಲ. ಆದರೆ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಆದರೆ ಈ ಒಂದು ವಿಚಾರವನ್ನು ನಿಮಗೆ ತಿಳಿಸ್ಬೇಕು ಅನ್ನೋದನ್ನು ಒಂದು ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಆಸೆ ತಿಳಿಸ್ತಾ ಇದ್ದೇನೆ. ಹಾಗೆ ಒಂದು ವೇಳೆ ಬೆಳ್ಳಿ ಬಂಗಾರದ ಮೂರ್ತಿಯನ್ನು ಇಡ್ಲಿಕ್ಕಾಗಲಿಲ್ಲ ಅಂದರೆ ಮಣ್ಣಿನ ಮೂರ್ತಿಯನ್ನಾದರೂ ಇಟ್ಟು ಪೂಜೆಯನ್ನು ಮಾಡ್ಬೋದು. ನೋಡಿ, ಗಣಪನನ್ನ ಆರಾಧನೆಯನ್ನ ಮಾಡಬೇಕು ಅಂತಂದ್ರೆ ಯಾವ ರೀತಿ ನೀವು ಗಣಪತಿ ಆರಾಧನೆ ಮಾಡಿದ್ರೂ ಕೂಡ ಗಣಪ ಒಲಿತಕ್ಕಂಥದ್ದೇ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಬಿಳಿ ಎಕ್ಕದ ಹೂವಿನಿಂದ ಪೂಜೆಯನ್ನು ಮಾಡಬೇಕು ಗಣಪನಿಗೆ ಅಂತ ಹೇಳಿ. ಏನಕ್ಕೋಸ್ಕರ ಮಾಡಬೇಕು ಅಂತಲೂ ನಾನು ಹೇಳ್ತೀನಿ ಅಂತ ಹೇಳಿದೆ. ಯಾಕೆ ಅಂದರೆ ಬಿಳಿ ಎಕ್ಕದ ಗಿಡದಲ್ಲಿ ಗಣಪ ವಾಸವಾಗಿರ್ತಕ್ಕಂಥದ್ದು, ಅಷ್ಟು ಶಕ್ತಿ ಬಿಳಿ ಎಕ್ಕದ ಗಿಡಕ್ಕೆ. ಆದರೆ ಬಿಳಿ ಎಕ್ಕದ ಗಿಡದಿಂದ ಆಗ್ತಕ್ಕಂಥ ಒಂದಷ್ಟು ಚಮತ್ಕಾರಗಳು ಆಗಲಿ, ಒಂದಷ್ಟು ತಂತ್ರ ಮಂತ್ರ ರಹಸ್ಯಗಳಾಗಲಿ, ಪ್ರತಿಯೊಂದು ಕೂಡ ಹೆಚ್ಚಿನಷ್ಟು ಇರ್ತಕ್ಕಂಥದ್ದಿದೆ. ಬಿಳಿ ಎಕ್ಕದ ತಂತ್ರ ಮಂತ್ರ ಅಂದರೆ ಬಿಳಿ ಎಕ್ಕದ ಗಿಡಕ್ಕೆ, ಬಿಳಿ ಎಕ್ಕದ ಗಿಡ ಅಂತ ಹೇಳಿದ ತಕ್ಷಣ ನಮ್ಮ ತಲೆಗೆ ಬರುತ್ತೆ ತಂತ್ರ ಮಂತ್ರ ಅಂತ. ಹಾಗೆ ಗಣಪ ವಾಸವಾಗಿರ್ತಕ್ಕಂಥದ್ದು, ಗಣಪ ವಾಸವಾಗಿರ್ತಾನೆ. ಗಣಪ ವಾಸವಾಗಿರೋದು ನಿಜಾನ ಅಂತ ನಾವು ನೋಡೋದಾದ್ರೆ
ಸುಮಾರು ವರ್ಷಗಳು ಹಳೇದಾಗಿರ್ತಕ್ಕಂಥ ಬಿಳಿ ಎಕ್ಕದ ಗಿಡದ ಬುಡದಲ್ಲಿ ಗಣಪನ ಮೂರ್ತಿ ಮೂರ್ತಿ ಅಲ್ಲಿ ಸೃಷ್ಟಿ ಉದ್ಭವ ಆಗಿರುತ್ತಂತೆ ಬೇರ್ನಲ್ಲಿ. ಗಣಪನ ಮೂರ್ತಿಯ ಆ ಒಂದು ಚಿಹ್ನೆಗಳು ಅಂದರೆ ಆ ಒಂದು ಪ್ರತಿಯೊಂದನ್ನು ಕೂಡ ನಾವು ಆ ಒಂದು ಕಣ್ಣು, ಮೂಗು, ಸೊಂಡ್ಲು, ಬಾಯಿ ಪ್ರತಿಯೊಂದನ್ನು ಕೂಡ ನಾವು ನೋಡ್ಬೋದು. ಭಗವಂತನ ಆಕಾರವನ್ನೇ ನಾವು ನೋಡ್ಬೋದಂತೆ. ಸಾಕಷ್ಟು ವರ್ಷ ಹಳೆಯದಾಗಿರ್ತಕ್ಕಂಥ ಬಿಳಿ ಎಕ್ಕದ ಗಿಡದ ಬೇರಿನಲ್ಲಿ. ನಿಜಕ್ಕೂ ಕೂಡ ಈಗ ಹೇಳ್ತೀನಿ, ಯಾರೆಲ್ಲರಲ್ಲಿ ಮನೆಯಲ್ಲಿ ಗಣಪನ ಮೂರ್ತಿ ಆಗಲಿ ಫೋಟೋ ಆಗಲಿ ಇಲ್ಲದೆ ಇರೋ ಮನೇನೇ ಇಲ್ಲ, ತೀರಾ ಇಲ್ಲ ಅಂದರೆ ತಾವು ಬಿಳಿ ಎಕ್ಕದ ಗಿಡದ ಬುಡದಲ್ಲಿ ಗಣಪನನ್ನು ಆರಾಧನೆಯನ್ನು ಮಾಡಿ ಪೂಜೆ ಮಾಡಿದ್ರೂ ಕೂಡ ಗಣಪ ಮನಸ್ತೃಪ್ತಿಯಾಗಿ ನಿಮ್ಮೆಲ್ರಿಗೂ ಕೂಡ ಹರಿಸ್ತಕ್ಕಂಥದ್ದೇ, ಗಣಪ ನಿಮ್ಮೆಲ್ರಿಗೂ ಕೂಡ ಒಲಿತಕ್ಕಂಥದ್ದೇ. ಯಾಕೆಂದರೆ ಗಣಪ ಅಂದರೆ ಅಷ್ಟು ಪ್ರೀತಿ. ಗಣಪನನ್ನು ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಗಣಪನೂ ತನ್ನ ಭಕ್ತಾದಿಗಳನ್ನು ಅಷ್ಟೇ ಪ್ರೀತಿ ಮಾಡ್ತಕ್ಕಂಥದ್ದು. ಅಷ್ಟೇ ಅಂತ ಹೇಳೋದಕ್ಕಿಂತ ಅದಕ್ಕೆ ವರ್ಣನೆ ಮಾಡೋದಕ್ಕಾಗೋದಿಲ್ಲ ಗಣಪನ ಪ್ರೀತಿಯ ಮುಂದೆ. ಅದಕ್ಕೋಸ್ಕರ ಅಗ್ರಗಣ್ಯ ವಿಘ್ನ ನಿವಾರಕ ಗಣಪ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಆ ಒಂದು ಕೆಲಸದಲ್ಲಿ ವಿಘ್ನಗಳು ದೂರ ಆಗಬೇಕು ಅಂತಲೇ ಮೊದಲನೇದಾಗಿ ಗಣಪನಿಗೆ ವಿಶೇಷವಾಗಿರತಕ್ಕಂಥ ಪೂಜಾನುಷ್ಠಾನವನ್ನು ಮಾಡೋದು. ಇನ್ನು ಉಪವಾಸಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಇದೆ ಅಂತಲೂ ನಾನು ಹೇಳಿದೆ. ಉಪವಾಸವಾಗಿದ್ದ ತಕ್ಷಣ ಸಡನ್ನಾಗಿ ನಾವೇನೂ ಕೂಡ ಸ್ವೀಕರಿಸಬಾರ್ದು. ಯಾಕೆ ಅಂದರೆ ನಮ್ಮ ದೇಹ ಸಂಪೂರ್ಣವಾಗಿ ನಮ್ಮ ಕರಳು ಬಳ್ಳಿ ಆಗಿರಲಿ, ನಮ್ಮ ಆ ಒಂದು ಒಳಗಡೆ ಇರತಕ್ಕಂಥ ಆ ಒಂದು ಡೈಜೆಸ್ಟಿವ್ ಸಿಸ್ಟಮು ಅಂದರೆ ನಾವೊಂದು ಅನ್ನನಾಳ ಆಗಿರಲಿ ಪ್ರತಿಯೊಂದೂ ಕೂಡ ಮೆತ್ತಗಾಗ್ಬಿಟ್ಟಿರುತ್ತೆ. ಯಾಕೆ ಅಂದರೆ ಏನೊಂದು ಫುಡ್ಡೂ ಕೂಡ ಒಳಗೋಗಿರೋದಿಲ್ಲ, ಒಂದು ಲಿಕ್ವಿಡ್ ಕೂಡ ನಾವು ತೊಗೊಂಡಿರತಕ್ಕಂಥದ್ದು ಇರೋದಿಲ್ಲ, ಒಂದು ನೀರನ್ನು ಕೂಡ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಇರೋದಿಲ್ಲ. ಆ ಕ್ಷಣ ಒಳಗಡೆ ಆ ಒಂದು ಅನ್ನನಾಳ ಆಗಲಿ ಕರಳು ಬಳ್ಳಿ ಆಗಲಿ ಪ್ರತಿಯೊಂದನ್ನು ಕೂಡ ಒಣಗಿರುತ್ತೆ ಮತ್ತು ಸಂಪೂರ್ಣವಾಗಿ ಮೃದುವಾಗೋಗಿರುತ್ತೆ. ಆ ಕ್ಷಣ ಏಕಾಏಕಿ ನಾವೇನಾದರೂ ಒಂದು ಮಸಾಲ ಪದಾರ್ಥನೋ ಇಲ್ಲಾಂದರೆ ಸಾಕಷ್ಟು ಖಾರವಾಗಿರ್ತಕ್ಕಂಥದ್ದನ್ನು ತೆಗೆದುಕೊಂಡ್ಬಿಟ್ರೆ ಒಳಗಡೆ ಮತ್ತೆ ಗ್ಯಾಸ್ಟ್ರಿಕ್ಕು, ಹಾಳುಮುಳು ಬೇರೆ ಸಮಸ್ಯೆಗಳಿಗೆ ದಾರಿಯಾಗೋಗುತ್ತೆ. ಹಾಗಾಗಿ ಈ ಒಂದು ಉಪವಾಸವನ್ನು ಮಾಡಬೇಕಾದ್ರೂ ಕೂಡ ನೋಡಿ, ನಾವು ಉಪವಾಸವನ್ನು ವಾರಕ್ಕೆ ಒಂದು ದಿವಸನಾದರೂ ನಾವು ಉಪವಾಸವನ್ನು ಆಚರಣೆಯನ್ನು ಮಾಡಬೇಕಂತೆ. ಯಾಕೆಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಟ್ಟ ಅಂಶಗಳೆಲ್ಲವನ್ನೂ ಕೂಡ ತೆಗಿಬೇಕಂತೆ. ಬರೀ ನೀರಿನಲ್ಲಿದ್ದರೆ ಒಂದು ದಿವಸ ಪೂರ್ತಿ ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಟ್ಟ ಅಂಶಗಳೆಲ್ಲವೂ ಕೂಡ ಆ ಒಂದು ನಾವು ಪ್ರತಿನಿತ್ಯ ಇವಾಗ ಸೇವಿಸ್ತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ಬೇರೆ ಎಲ್ಲ ಗುಣಗಳು ಅಂದರೆ ಬೇಡವಾಗಿರ್ತಕ್ಕಂಥ ಒಂದಷ್ಟು ಗುಣಗಳೆಲ್ಲವನ್ನೂ ಕೂಡ ನಾವು ಮಲಮೂತ್ರ ವಿಸರ್ಜನೆಗಳಿಂದ ಹೋಗುತ್ತೆ. ಆದ್ರೂ ಕೂಡ ಒಳಗಡೆ ದೇಹದಲ್ಲಿ ಒಂದಷ್ಟು ಅಂಶಗಳು, ಬೇಡವಾಗಿರ್ತಕ್ಕಂಥ ಅಂಶಗಳು ನಮ್ಮ ದೇಹದೊಳಗಡೆ ಉಳ್ಕೊಂಡಿರ್ತವೆ. ಅದೆಲ್ಲವನ್ನೂ ಕೂಡ ದೂರ ಮಾಡಬೇಕಂದ್ರೆ ಒಂದು ದಿವಸ ನಾವು ಉಪವಾಸವಿದ್ದು ಬರೀ ನೀರನ್ನು ಮಾತ್ರ ತೆಗೆದುಕೊಳ್ತಾ ಇದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದಷ್ಟು ಕೆಟ್ಟ ಅಂಶಗಳೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದು, ಅಂದರೆ ದೇಹದಿಂದ ಸಂಪೂರ್ಣವಾಗಿ ಆಚೆ ಬರ್ತಕ್ಕಂಥದ್ದು, ನಮ್ಮ ದೇಹವೂ ಕೂಡ ಸಂಪೂರ್ಣವಾಗಿ ಹೆಲ್ದಿ ಆಗಿರತಕ್ಕಂಥದ್ದು. ಅದೇ ರೀತಿ ಗಣಪನ ಅನುಷ್ಠಾನವನ್ನು ಮಾಡಿದ್ದಾದ ನಂತರ ಏಕಾಏಕಿ ಮಸಾಲ ಪದಾರ್ಥಗಳು, ಖಾರದ ಪದಾರ್ಥಗಳು, ಸಿಹಿ ಖಾದ್ಯಗಳು, ಬೇರೆ ರೀತಿ ಇರತಕ್ಕಂಥ ಖಾದ್ಯಗಳನ್ನು ತಿನ್ನೋದಕ್ಕಿಂತ ಗಣಪನಿಗೆ ನೈವೇದ್ಯ ಮಾಡಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಆರ್ಗ್ಯಾನಿಕ್ ಆಗಿರ್ತಕ್ಕಂಥ ಆ ಒಂದು ಎಳ್ಳಿನ ಪದಾರ್ಥ ಮೋದಕವನ್ನು ತೆಗೆದುಕೊಂಡಿದ್ದೇ ಆದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಮತ್ತು ಬೆಳಗ್ಗೆಯಿಂದ ನಾವೇನು ಉಪವಾಸ ಮಾಡ್ಕೊಂಡು ಬಂದಿರ್ತೀವೋ ಆ ಒಂದು ದೇಹದ ಒಳಗಡೆ ಇರ್ತಕ್ಕಂಥ ಒಂದಷ್ಟು ಅಂಗಾಂಗಗಳಿಗೂ ಕೂಡ ಅದು ಆ ಒಂದು ಶಕ್ತಿಯನ್ನು ಆ ಕ್ಷಣ ಅದು ಕೆಲಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು, ಸೂಕ್ತವಾಗಿರ್ತಕ್ಕಂಥ ಶಕ್ತಿಯನ್ನು ತಲುಪಿಸ್ಲಿಕ್ಕಾಗಲಿ ಅದೆಲ್ಲದಕ್ಕೂ ಕೂಡ ಸಹಾಯ ಮಾಡ್ತಕ್ಕಂಥದ್ದು ಇರುತ್ತೆ. ನೋಡಿ, ಸೈಂಟಿಫಿಕ್ ಆಗೋ ಹೌದು, ಆ ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ ನಮ್ಮ ಕೆಲಸ ಕಾರ್ಸಿದ್ಯೋ ಹೌದು. ಇದು ಅದ್ಭುತ. ಇದು ಸಂಕಷ್ಟಹರ ಚತುರ್ಥಿ. ಸಂಕಷ್ಟಹರ ಚತುರ್ಥಿ ಗಣಪನ ಆರಾಧನೆ ಅಂದರೆ ಬರೀ ಆರಾಧನೆ ವೈದಿಕವಾಗಿರತಕ್ಕಂಥದ್ದು ಒಂದಾದರೆ ಬಹಳ ವಿಶೇಷವಾಗಿ ವೈಜ್ಞಾನಿಕವಾಗೂ ಕೂಡ ಇದರಲ್ಲಿ ಸತ್ಯಾಸತ್ಯತೆಗಳಿದ್ದಾವೆ. ಅದನ್ನು ನಾವೆಲ್ಲರೂ ಕೂಡ ಅರ್ಥಕೊಂಡೆ, ಅದನ್ನು ನಮ್ಮ ಪೂರ್ವಜರು ನಮ್ಮೆಲ್ಲರಿಗೂ ಕೂಡ ಅರಿತು ನಮಗೆ ಇಂತೆಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟು ಹೋಗಿರ್ತಕ್ಕಂಥದ್ದು. ಇನ್ನು ಸಮಯದ ಅಭಾವ ಸಾಕಷ್ಟು ಇದೆ. ಗಣಪನ ಅನುಗ್ರಹವನ್ನು ಕೂಡ ಪಡಿಬೇಕಾಗಿದೆ. ಗಣಪನ ಅನುಗ್ರಹವನ್ನು ಪಡೆಯೋಣ. ಈಗ ಗಣಪನಿಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತು. ಓಂ ಗಣಾನಾನ್ತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿವತ್ಸೀದ ಸಾಧನಂ ಮಹಾಗಣಾಧಿಪತಯೇ ನಮಃ. ನಿಶುಸೀದ ಗಣಪತೆ ಗಣೇಶತ್ವಾಮಾಹುರ್ವಪ್ರಥಮಂ ಕವೀನಾಂ ನಹೃತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚಾತ್. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾ ಗಣಪತೆ ನಮಃ. ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ನೋಡಿ, ಈಗ ನಾನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಇರತಕ್ಕಂಥದ್ದು ಬಿಳಿ ಎಕ್ಕದ ಹೂವಿನಿಂದ ತಯಾರಿಸಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಹಾರ, ಬಿಳಿ ಎಕ್ಕದ ಹೂವಿನ ಮಾಲೆ. ಆ ಮಾಲೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಈಗಾಗಲೇ ಹೇಳಿದೆ ಬಿಳಿ ಎಕ್ಕದ ಗಿಡದಲ್ಲಿರ್ತಕ್ಕಂಥ ಮಹತ್ವವೇನು ಅಂತ ಹೇಳಿ.
ಅದಕ್ಕೋಸ್ಕರ ಭಗವಂತನಿಗೆ ಬಿಳಿ ಎಕ್ಕದ ಹೂವಿನಿಂದ ಪೂಜಾನುಷ್ಠಾನವನ್ನು ಮಾಡಿದ್ದೆ ಆದರೆ ನಾವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಗಣಪ ಆದಷ್ಟು ಬೇಗ ನಮಗೆ ಒಲಿತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ಗಣಪ ಅಂತಂದ್ರೆ ಮೊದಲು ನಮಗೆ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಮೊದಲನೇ ಸಾಮಗ್ರಿ ನಮ್ಮೆಲ್ಲರ ಮನಸ್ಸಿಗೂ ಯಾವ್ದು ಬರುತ್ತೆ? ಗರಿಕೆ. 21 ಗರಿಕೆಯನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಬಹಳ ವಿಶೇಷವಾಗಿ ಗಣಪನಿಗೆ ಸಮರ್ಪಣೆಯನ್ನ ಮಾಡಿದ್ದೆ ಆದ್ರೆ ನಾವು ಅಂದುಕೊಂಡಿರೋ ಕೆಲಸವೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ನೋಡಿ, ಗರಿಕೆ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಅಂದ್ರೆ ಭಗವಂತನ ಬೆವರಿನಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಗರಿಕೆಗೆ ಅಷ್ಟು ಮಹತ್ವವಿರ್ತಕ್ಕಂಥದ್ದು. ನೋಡಿ, ಗರಿಕೆಗೆ ಸಾಧಾರಣವಾಗಿ ನಾವು ಸಪರೇಟ್ ಆಗಿ ಗರಿಕೆಯನ್ನ ನೆಡ್ತಕ್ಕಂಥದ್ದಲ್ಲ, ಇಲ್ಲಾಂದ್ರೆ ನಾವು ಸಪರೇಟ್ ಆಗಿ ಗೊಬ್ಬರ ಹಾಕಿ ಬೆಳೆಸ್ತಕ್ಕಂಥದ್ದಲ್ಲ. ಪ್ರಕೃತಿ ದತ್ತವಾಗಿ ಬರ್ತಕ್ಕಂಥದ್ದು ಗರಿಕೆ ಪ್ರಕೃತಿ ದತ್ತವಾಗಿ ಬರ್ತಕ್ಕಂಥದ್ದು. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಗರಿಕೆ. ಅದಕ್ಕೆ ಪ್ರಕೃತಿ ದತ್ತವಾಗಿ ಯಾವುದು ಬರುತ್ತೋ, ಪ್ರಕೃತಿ ನಿರ್ಮಿತವಾಗಿರ್ತಕ್ಕಂಥದ್ದು ಯಾವುದೆಲ್ಲ ಇದೆಯೋ ಅದೆಲ್ಲವೂ ಕೂಡ ಭಗವಂತನಿಗೆ ಬಹಳ ಪ್ರೀತಿ. ಅದಕ್ಕೋಸ್ಕರ ಗರಿಕೆ ಅಷ್ಟು ಪರಿಶುದ್ಧವಾಗಿರ್ತಕ್ಕಂಥದ್ದು ಗರಿಕೆ. ಅಂತಹ ಗರಿಕೆಯನ್ನ ಭಗವಂತನಿಗೆ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು. ಓಂ ಗಂ ಗಣಪತಿ ನಮಃ, 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 ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮ್ರಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಬಾಲಚಂದ್ರಾಯ ನಮಃ, ಓಂ ಕುಮಾರಗುರುವೇ ನಮಃ, ಓಂ ಮೂಷಿಕವಾಹನಾಯ ನಮಃ, ಓಂ ಈಶಪುತ್ರಾಯ ನಮಃ, ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ, ಓಂ ಮಹಾಗಣಾಧಿಪತಯೇ ನಮಃ. ಬಹಳ ವಿಶೇಷವಾಗಿ ಗಣಪನಿಗೆ ಪುಷ್ಪದಿಂದ ಅರ್ಚನೆಯನ್ನು ಮಾಡಿರ್ತಕ್ಕಂಥದ್ದಾಯ್ತು. ಇನ್ನು ಧೂಪ ದೀಪ ನೈವೇದ್ಯವನ್ನು ಮಾಡತಕ್ಕಂಥದ್ದು. ಗಣಪನಿಗೆ ಬಹಳ ವಿಶೇಷವಾಗಿ ಧೂಪವನ್ನ ಮಾಡತಕ್ಕಂಥ ಸಮಯ ಇದಾಗಿರ್ತಕ್ಕಂಥದ್ದಿದೆ. ಗಣಪನಿಗೆ ನಾವು ಪೂಜಾನುಷ್ಠಾನವನ್ನ ಮಾಡಬೇಕಾದ್ರೆ ಸಾವಿರಾರು ಕೋಟಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಭಗವಂತನನ್ನ ಒಲಿಸ್ಕೊಳ್ತಕ್ಕಂಥದ್ದೇನು ಬೇಡ. ಭಗವಂತನಿಗೆ ಬಹಳ ವಿಶೇಷವಾಗಿ ಪ್ರಕೃತಿದತ್ತವಾಗಿ ಸಿಗ್ತಕ್ಕಂಥ ಗರಿಕೆಯಿಂದ ಗಣಪನನ್ನ ಆರಾಧನೆಯನ್ನ ನಾವು ಮಾಡಿದ್ದೇ ಆದ್ರೆ ಗಣಪ ನಮಗೆ ಒಲಿತಕ್ಕಂಥದ್ದೇ. 21 ಗರಿಕೆಯನ್ನ ಗಣಪತಿಯ ಸಾನ್ನಿಧ್ಯದಲ್ಲೋಗಿಟ್ಟು ಗಣಪತಿಗೆ ನಾವು ಕೊಟ್ಟು ಪ್ರಾರ್ಥನೆಯನ್ನ ಮಾಡಿದ್ದೇ ಆದ್ರೆ, ಸಮರ್ಪಣೆ ಮಾಡಿ ಪ್ರಾರ್ಥನೆಯನ್ನ ಮಾಡಿದ್ದೇ ಆದ್ರೆ ಗಣಪ ನಮಗೆ ಒಲಿತಕ್ಕಂಥದ್ದು. ಅಂತಹ ಗಣಪನನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧನೆಯನ್ನ ಮಾಡೋಣ. ಓಂ ದಶಾಂಗಂ ದುಗ್ಗುಲಂ ಧೂಪಂ ಸುಗಂಧಂ ಚ ಸಮನೋಹರಂ ಕಪಿಲಾಗೃತ ಸಂಯುಕ್ತಂ ಧೂಪೋ ಯಂ ಪ್ರತಿಗೃಹ್ಯತಾಂ ದಿವ್ಯ ಧೂಪಮಾಗ್ರಾಪಯಾಮಿ ಧೂಪಂ ಧರುಷಯಾಮಿ. ಓಂ ಮಹಾಗಣಾಧಿಪತಯೇ ನಮಃ. ಈಗ ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಂಗಳದಿಂದ ಆರತಿಯನ್ನು ಮಾಡಿ ಮಂಗಳಾರತಿಯನ್ನ ಮಾಡತಕ್ಕಂಥ ಸಮಯ. ನಾವೆಲ್ಲರೂ ಕೂಡ ದರ್ಶನವನ್ನ ಮಾಡಿ. ಓಂ ಹಿರಣ್ಯಪಾತ್ರಂ ವದೋ ಪೂರ್ಣಂ ದಧಾತಿ ಮಧುಭ್ಯೋ ಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ. ಇಷ್ಟು ಹೊತ್ತಿನವರೆಗೂ ಕೂಡ ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಗಣಪನಿಗೆ ಅಗ್ರಗಣ್ಯನಿಗೆ ವಿಘ್ನ ನಿವಾರಕ ಗಣಪನಿಗೆ ಅದ್ಭುತವಾಗಿರತಕ್ಕಂಥ ಪೂಜಾನುಷ್ಠಾನವನ್ನ ಚಿಕ್ಕದಾಗಿ ಚುಟುಕಾಗಿ ಸಲ್ಲಿಸಿರ್ತಕ್ಕಂಥ ತಾವೆಲ್ಲರೂ ಕೂಡ ದರ್ಶನವನ್ನ ಮಾಡಿದ್ರಿ. ಇನ್ನ ಬಹಳ ವಿಶೇಷವಾಗಿ ಗಣಪನ ಅನುಗ್ರಹವನ್ನೇನೋ ಪಡೆದಿದ್ದಾಯ್ತು. ಇನ್ನ ಮಾತನಾಡುವ ವನಸೆರೆಯಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಉತ್ತರವನ್ನ ತಾವು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಕ್ಕಂಥ ಸಮಯ ಇದಾಗಿದೆ. ಮುಂದಿನ ಭಾಗದಲ್ಲಿ ಅದನ್ನು ಪ್ರಾರಂಭವನ್ನು ಮಾಡೋಣ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಗಣಪನ ಪೂಜಾನುಷ್ಠಾನ ಪ್ರತಿಯೊಂದನ್ನು ಕೂಡ ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ದರ್ಶನವನ್ನು ಮಾಡಿದ್ರಿ. ಗಣಪನಿಗೆ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆ ಪರಾಕಾಷ್ಠೆಯಿಂದ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಕೂಡ ನಾವೆಲ್ಲರೂ ಕೂಡ ಮಾಡಿರ್ತಕ್ಕಂಥದ್ದಾಯ್ತು. ಇನ್ನ ಉತ್ತರ ವನಸಿರಿಯ ವಿಶೇಷವಾಗಿರ್ತಕ್ಕಂಥ ಉತ್ತರವನ್ನ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕಲ್ವಾ? ಮಾತನಾಡ್ತಕ್ಕಂಥ ಈ ಒಂದು ವನಸಿರಿಯ ಉತ್ತರವನ್ನ ತಾವೆಲ್ಲರೂ ಕೂಡ ದರ್ಶನವನ್ನ ಮಾಡ್ಬೇಕಲ್ವಾ? ಮಾತನಾಡ್ತಕ್ಕಂಥ ಈ ಒಂದು ವನಸಿರಿ ಯಾವ ರೀತಿ ಮಾತನ್ನ ಆಡುತ್ತೆ ಎಂಬತಕ್ಕಂಥ ವಿಚಾರವನ್ನ ಎಲ್ಲರೂ ಕೂಡ ತಿಳ್ಕೊಳ್ಬೇಕಲ್ವಾ? ಅದಕ್ಕೋಸ್ಕರನೇ ಇನ್ನು ಬಹಳ ವಿಶೇಷವಾಗಿ ಇವತ್ತೇನ ದಿವಸ ಗುರುಗಳವರು ಮೊನ್ನೆ ತಾನೇ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರವನ್ನ ನಮ್ಮೆಲ್ಲರಿಗೂ ಕೂಡ ತಿಳಿಸಿದ್ರು. ಆ ಒಂದು ವಿಚಾರಕ್ಕೆ ಬರೋದಾದ್ರೆ ಗುರುಗಳು ನನಗೊಂದು ಮಹತ್ವವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಕೊಟ್ಟರು. ಸಾರ್ವತ್ರಿಕವಾಗಿ ಒಂದು ಪ್ರಶ್ನೆಯನ್ನ ತೆಗೆದುಕೊಳ್ಬೇಕು. ಈ ಒಂದು ಉತ್ತರ ವನಸಿರಿ ಅಂದ್ರೆ ಮಾತನಾಡ್ತಕ್ಕಂಥ ವನಸಿರಿಯಲ್ಲಿ ಸಾರ್ವತ್ರಿಕವಾಗಿ ಎಲ್ಲರಿಗೂ ಕೂಡ ಅನ್ವಯಿಸ್ತಕ್ಕಂಥದ್ದು, ಪ್ರತಿಯೊಬ್ಬರೂ ಕೂಡ ಆ ಕ್ಷಣ
ಒಂದು ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು. ಆ ಸಂಕಲ್ಪಕ್ಕೆ ಉತ್ತರ ವನಸಿರಿ ಯಾವ ರೀತಿ ಉತ್ತರವನ್ನು ಕೊಡುತ್ತೆ, ಈ ಒಂದು ಮಾತನಾಡತಕ್ಕಂಥ ವನಸಿರಿ ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥ ವಿಚಾರವಾಗಿ ತಾವೆಲ್ಲರೂ ಕೂಡ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಗುರುಗಳವರು ತಿಳಿಸ್ಕೊಡ್ತಾ ಇದ್ರು. ನಾನು ಆ ಮಾತನ್ನು ಹೇಳಿದ ತಕ್ಷಣ 1 ಸೆಕೆಂಡು ಹಾಗೆ ನಿಂತಿರ್ತಕ್ಕಂಥ ವನಸಿರಿ ಫಟ್ ಅಂತ ಶುರು ಆಯಿತು. ಅದು ಒಂದು ಮಾತನಾಡಲಿಕ್ಕೆ ಎಷ್ಟು ಅದ್ಭುತ, ಅಷ್ಟು ಶಕ್ತಿ ಇರತಕ್ಕಂಥದ್ದು ಈ ಒಂದು ಮಾತನಾಡ್ತಕ್ಕಂಥ ವನಸರಿಯಲ್ಲಿ. ನೋಡಿ, ಇದಕ್ಕೆ ಅಂತಾರೆ ಈ ಒಂದು ಮಾತನಾಡ್ತಕ್ಕಂಥ ವನಸರಿಯಲ್ಲಿರ್ತಕ್ಕಂಥ ಶಕ್ತಿ ಎಷ್ಟು ಎಂಬತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ತಾವೆಲ್ಲರೂ ಕಾಯ್ತಕ್ಕಂಥದ್ದು ಹೇಗೆ, ಬಹಳ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಕರೆಗಳು ಸಿದ್ಧವಾಗಿದೆ. ಆ ಕರೆಗಳು ಯಾವುದು ಅನ್ನೋದನ್ನ ಈಗ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ, ತಮ್ಮ ಹೆಸರು ಹೇಳಿಮ್ಮ. ನಮ್ಮ ಹೆಸರು ಹನುಮಕ್ಕ ಸ್ವಾಮಿ. ಗುರು ಸೋಮವಾರ ದಿವಸ ನಿಮ್ಮ ಆಶ್ರಮಕ್ಕೆ ಬಂದಿದ್ದು. ಸ್ವಾಮೀಜಿಯವ್ರು ಸಿಕ್ಕಿದ್ರು. ನಾವು ನಿಮ್ಮ ಕಾರ್ಯಕ್ರಮ ತುಂಬಾ ನಾವು ನೋಡಿ ನಿಮ್ ಫ್ಯಾನು. ಬಾರಿ ಸಂತೋಷ ತಾಯಿ. ಹೇಳಿ ತಾಯಿ, ನಿಮ್ ಮನ್ಸಲ್ಲಿ ಏನ್ ಪ್ರಶ್ನೆ ಇದೆ, ನಿಮ್ ಮನ್ಸಲ್ಲಿ ಏನ್ ಸಮಸ್ಯೆ ಇದೆ? ಸ್ವಾಮಿ, ನಮಗೂ ಆರ್ಥಿಕ ಪರಿಸ್ಥಿತಿ ತುಂಬಾ ತೊಂದರೆಯಲ್ಲಿ ಇದ್ದೀವಿ. ಮಗನ್ ಮದುವೆ ಆಗ್ಬೇಕು. ಆಯ್ತು ತಾಯಿ. ಸ್ವಾಮಿ. ಓಕೆ, ನಿಮಗೆ ಮೊದಲನೇದಾಗಿ ಆರ್ಥಿಕ ಸಮಸ್ಯೆ ಇದೆ. ಈಗ ತಾವು 2 ಪ್ರಶ್ನೆ ನಾನು ಮುಂದೆ ಇಟ್ರಿ. ಸ್ವಾಮಿ. ಒಂದು ಮಗನ ವಿಚಾರವಾಗಿ ಮತ್ತು ಆರ್ಥಿಕ ಸಮಸ್ಯೆಗೆ. ಮೊದಲನೇದಾಗಿ ಯಾವ ಪ್ರಶ್ನೆ ತಗೊಳ್ಬೇಕು ಅನ್ಕೋತಿದ್ದೀರಿ? ಮಗನ್ ಮದ್ವೆನೇ ಆಗ್ಲಿ ಸ್ವಾಮಿ. ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಮ್ಮಿ ಇದ್ರು ಇವಾಗ ನಮಗ್ ಜವಾಬ್ದಾರಿ ಒತ್ತಿರೋದೇ ಅದು. ಹೌದು, ಮಗನ ಮದುವೆ ವಿಚಾರಕ್ಕೋಸ್ಕರ. ಮಗನ್ ಮದುವೆ ವಿಚಾರಕ್ಕೋಸ್ಕರ. ಉತ್ತರ ವನಸಿರಿಯಲ್ಲಿ ಬಹಳ ವಿಶೇಷವಾಗಿ ಮಗನ ಮದುವೆಯ ವಿಚಾರವಾಗಿ ತಾವು ಕೇಳಿರತಕ್ಕಂಥ ಪ್ರಶ್ನೆಗೆ ಉತ್ತರ ವನಸಿರಿ ಯಾವ ಒಂದು ಉತ್ತರವನ್ನ ಕೊಡುತ್ತೆ ಎಂಬತಕ್ಕಂಥ ವಿಚಾರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ತಾವು ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಮನೆ ದೇವರಲ್ಲಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಓಂ ಮಹಾದೇವ್ಯೈ ನಮಃ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಸ್ಸೇದ ಸಾದನಂ. ಮಹಾಗಣಾಧಿಪತಯೇ ನಮಃ. ಓಂ ಗಂ ಗಣಪತೇ 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 ನಮಃ. ತಾಯಿ, ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ವನಸಿರಿ ಯಾವ ಒಂದು ಉತ್ತರವನ್ನ ಕೊಡುತ್ತೆ ಅನ್ನೋದನ್ನ ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಂ ಗಂ ಗಣಪತೇ ನಮಃ. 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 ಅಮ್ಮ, ಮೊದಲನೇದಾಗಿ ನಿಮ್ಮ ಮಗನ ಮದುವೆಯ ವಿಚಾರಕ್ಕೆ ತಿಳಿಸೋದಾದ್ರೆ, ನಿಮ್ಮ ಮನಸ್ಸಿನಲ್ಲೇ ಒಂದು ದ್ವಂದ್ವ ಆಲೋಚನೆ ಇಟ್ಕೊಂಡಿದ್ದೀರಿ ತಾಯಿ. ಈಗ ನನ್ನ ಮಗನಿಗೆ ಸೂಕ್ತವಾಗಿರತಕ್ಕಂಥ ವಧು ಸಿಗ್ತಾಳಾ ಇಲ್ವಾ, ಇವನು ಮದುವೆ ಆದ್ರೆ ಈ ಕ್ಷಣ ಈಗ ಬಂದಿರತಕ್ಕಂಥ ಈಗಾಗಲೇ ನಿಮ್ಮ ಮಗನ ವಿಚಾರವಾಗಿ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರವಾಗಿ ತಿಳಿಸೋದಾದ್ರೆ ಈಗಾಗಲೇ 2 ವಧುಗಳು ನಿಮ್ಮ ಮನಸ್ಸಲ್ಲಿದೆ, ನಿಜಾನಾ? ಒಂದೈತಿ ಸ್ವಾಮಿ, 2 ಇಲ್ಲ, ಒಂದೈತಿ ಸ್ವಾಮಿ. 2 ಇದೆ, ಈಗ ಮತ್ತೊಂದು ಬರ್ತಾ ಇದೆ. 2 ಇದೆ ನಿಮ್ಮ ಮನಸ್ಸಲ್ಲಿ. ಮೊದಲೊಂದು ಬಂದಿತ್ತು, ಇವಾಗ ಒಂದಿದೆ ನಿಮ್ಮ ಮನಸ್ಸಲ್ಲಿ, ಸತ್ಯನಾ? ಒಂದೈತಿ ಸ್ವಾಮಿ, ಮತ್ ಮನಸ್ಸಿನಲ್ಲಿ ಅದೇನು ಅಂತ ಇನ್ನ ಗೊತ್ತಿಲ್ಲ ನಮ್ಗೆ. ಅದನ್ನೇ ತಾಯಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಈಗ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ವಧು ನಿಮ್ಮ ಮನಸ್ಸಿನಲ್ಲೇ ಒಂದು ದ್ವಂದ್ವ ಆಲೋಚನೆ ಇದೆ. ಈ ಮಗು ನನ್ನ ಮನೆಗೆ ಒಪ್ಕೊಂತಾಳ, ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ನ್ಯೂನತೆಗಳನ್ನು ಅರಿತು ಸಹಬಾಳ್ವೆಯಾಗಿ ನನ್ನ ಮಗನ ಜೊತೆ ಮದುವೆ ಆದರೆ ಇವಳು ಸುಖ ಶಾಂತಿ ನೆಮ್ಮದಿಯಿಂದ ಇವರಿಬ್ಬರು ಇರ್ತಾರಾ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿದೆ. ಆದ್ರೆ ವನಸಿರಿ ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದ್ವಂದ್ವ ಆಲೋಚನೆ ಬೇಡ, ದೃಢ ಮನಸ್ಸಿನ ಸಂಕಲ್ಪವನ್ನ ಮಾಡಿ ನಿಮ್ಮ ಮನೆ ದೇವರ ಮೇಲೆ ಪ್ರಾರ್ಥನೆಯನ್ನು ಮಾಡಿ ಮನೆ ದೇವರ ಮೇಲೆ ಭಾರ ಹಾಕಿ ತಾವು ಮುನ್ನುಗ್ಗಿದ್ದೇ ಆದ್ರೆ ಈಗ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಧು ಬಹಳ ಸೂಕ್ತವಾಗಿರ್ತಕ್ಕಂಥದ್ದೇ. ನಿಮ್ಮ ಮಗ ಅವರ ಮದುವೆ ಆದ್ರೂ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎಂಬತಕ್ಕಂಥದ್ದು ಉತ್ತರ ವನಸಿರಿ ಮಾತನಾಡ್ತಕ್ಕಂಥ ಮನಸ್ಸಿರಿ ತಿಳಿಸ್ತಾ ಇರತಕ್ಕಂಥದ್ದಿದೆ. ಭಗವಂತನ ಮೇಲೆ ಭಾರ ಹಾಕಿ ವಧು ಸಿಕ್ಕಿರ್ತಕ್ಕಂಥದ್ದಿದೆ. ಭಗವಂತನ ಅನುಗ್ರಹದಿಂದ ಒಂದು ಒಳ್ಳೆ ಆ ಒಂದು
ಅನುಗ್ರಹ ನನಗೆ ಸಿಕ್ಕಿರ್ತಕ್ಕಂಥದ್ದಿದೆ. ಈ ಒಂದು ಅನುಗ್ರಹದ ಮೇಲೆ ನಾನು ಮುಂದೆ ಹೋದ್ರೆ ನಾನು ಮುಂದೆ ಚೆನ್ನಾಗಿರ್ತೀನಿ ಅನ್ನೋ ಒಂದು ಮನಸ್ಥಿತಿಯಿಂದ ತಾವು ಮುಂದೆ ಹೋಗ್ಬೇಕು. ಅದಕ್ಕೋಸ್ಕರ ತಾವು ಒಂದು ಸಣ್ಣ ಅನುಷ್ಠಾನವನ್ನ ಮಾಡಬೇಕು. ಹೇಳಿ ಸ್ವಾಮಿ. ಅನುಷ್ಠಾನ ಇಷ್ಟೇ, ತಾವು ಇನ್ನೇನು ಬೆಟ್ಟ ಹತ್ತೋಷ್ಟೇನು ಇಲ್ಲ. ಅನುಷ್ಠಾನ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಕ್ಕೆ ಹೋಗ್ಬೇಕು. ನಿಮ್ಮ ವಾಸ್ತುಗೃಹದ ಹತ್ರ ಯಾವ್ದಾದ್ರು ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಇದೆಯಾ? ಇಲ್ಲ ಸ್ವಾಮಿ, ಇಲ್ಲಿ ನಾವು ತುಮಕೂರು ತಾಲೂಕು ಇಲ್ಲ, ಅದೇ ಘಾಟಿಗೆ ಹೋಗ್ಬೇಕು ಸ್ವಾಮಿ. ಹೋದ್ರಿ ದೇವರಾಯನ ದುರ್ಗ ನಿಮ್ಗೆ ಹತ್ರನಾ? ಹತ್ರ ಸ್ವಾಮಿ. ದೇವರಾಯನ ದುರ್ಗ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಮತ್ತು 2 ಮಂಗಳವಾರ ದೇವರಾಯನ ದುರ್ಗ ಕ್ಷೇತ್ರಕ್ಕೆ ಹೋಗಿ ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡಿ ಕೆಂಪು ವರ್ಣದ ಬಟ್ಟೆನಲ್ಲಿ 2 ಹಿಡಿ ಉದ್ದಿನ ಬೇಳೆ, ನೀವು 2 ಹಿಡಿ, ನಿಮ್ಮ ಮಗ 2 ಹಿಡಿ, ನೀವು 2 ಹಿಡಿ, ನಿಮ್ಮ ಮಗನವರು ಕೂಡ 2 ಹಿಡಿ ಉದ್ದಿನ ಬೇಳೆಯನ್ನ ಆ ಕೆಂಪು ಬಟ್ಟೆಯೊಳಗಡೆ ಹಾಕಿ ಗಂಟು ಕಟ್ಟಿ ಅದನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ದೇವರಾಯನ ದುರ್ಗ ಆ ಒಂದು ಕ್ಷೇತ್ರದಲ್ಲಿ ಹೋಗಿ ಭಗವಂತನಿಗೆ ಸಮರ್ಪಣೆಯನ್ನ ಮಾಡತಕ್ಕಂಥದ್ದು. ಇದನ್ನ ಮಾಡಿದ್ದಾದ ನಂತರ ಕಂದು ಬಣ್ಣದ ಗೋಮಾತೆಗೆ ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆಯನ್ನ ಮಾಡಿ ಈ ಒಂದು ಚುಟುಕಾಗಿರ್ತಕ್ಕಂಥ ಅನುಷ್ಠಾನವನ್ನ ತಾವು ಮಾಡಿದ್ದೇ ಆದ್ರೆ ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗತ್ತೆ. ಆದಷ್ಟು ಬೇಗ ನಿಮ್ಮ ಮಗನ ಮದುವೆನೂ ಕೂಡ ಆಗತ್ತೆ. ಈಗ ನಿಮ್ಮ ಮಗ ಯಾವ ಆಲೋಚನೆಯಲ್ಲಿದ್ದಾರೋ ಆ ಆಲೋಚನೆಗಳೆಲ್ಲವೂ ಕೂಡ ದೂರ ಆಗತ್ತೆ. ಸ್ಥಿರ ಮನಸ್ಥಿತಿ ಇರತಕ್ಕಂಥದ್ದಿರುತ್ತೆ. ಭಗವಂತನ ಅನುಗ್ರಹದಿಂದ ಆದಷ್ಟು ಬೇಗ ನಿಮ್ಮ ಮಗನಿಗೂ ಕೂಡ ಮದುವೆ ಆಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸ್ತಕ್ಕಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದಿದೆ. ಈ ಭಾನುವಾರ ನಿಮ್ಮೆಲ್ಲರ ಆರೋಗ್ಯದ ವಿಚಾರವಾಗಿ ಹೇಗಿರುತ್ತೆ ಎಂಬತಕ್ಕಂಥದ್ದು ಈಗ ಒಂದು ಪ್ರಶ್ನೆ. ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸ್ತಕ್ಕಂಥದ್ದು. ನಿಮ್ಮೆಲ್ಲರ ಆರೋಗ್ಯದ ವಿಚಾರವಾಗಿ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇರತಕ್ಕಂಥದ್ದಿದೆ. ಆರೋಗ್ಯದ ವಿಚಾರವಾಗಿ ಆರೋಗ್ಯ ನಿಮ್ಮೆಲ್ಲರಿಗೂ ಕೂಡ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಎಂಬತಕ್ಕಂಥದ್ದು ನಮ್ಮ ಪ್ರಶ್ನೆ. ಲೋಕ ಕಲ್ಯಾಣಾರ್ಥವಾಗಿ ಉತ್ತರವನಿಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ಈಗ ನಾನು ನಿಮಗೆ ತಿಳಿಸ್ತೇನೆ. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೋಭಿಃ ವಿಷೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಬಹಳ ವಿಶೇಷವಾಗಿ ಮಾತನಾಡತಕ್ಕಂಥ ವನಸಿರಿ ಯಾವ ಒಂದು ಉತ್ತರವನ್ನು ಕೊಡುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ಗಂ ಗಣಪತೇ ನಮಃ. 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 ಮಾತನಾಡ್ತಕ್ಕಂಥ ವನಸಿರಿಯ ಉತ್ತರವನ್ನು ನಾವು ನೋಡೋದಾದ್ರೆ ಪ್ರತಿಯೊಬ್ಬರ ಆರೋಗ್ಯದ ವಿಚಾರವಾಗಿ ಮಾತನಾಡ್ತಕ್ಕಂಥ ವನಸಿರಿ ತಿಳಿಸ್ತಾ ಇರತಕ್ಕಂಥದ್ದು ಏನಪ್ಪಾ ಅಂದ್ರೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದು. ಈ ಕಡೆ ಹೆಚ್ಚು ಇಲ್ಲ, ಈ ಕಡೆ ಕಡಿಮೆನೂ ಇಲ್ಲ. ವನಸಿರಿ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು ಏನಪ್ಪಾ ಅಂದ್ರೆ ಮಧ್ಯಭಾಗದಲ್ಲಿ ನಿಂತಿರ್ತಕ್ಕಂಥದ್ದೇ. ಆರೋಗ್ಯದ ವಿಚಾರವಾಗಿ ಈಗಾಗಲೇ ಏರುಪೇರಾಗಿರ್ತಕ್ಕಂಥವ್ರಿಗೂ ಕೂಡ ಈಗಾಗಲೇ ಆರೋಗ್ಯ ಹದಗೆಟ್ಟಿರ್ತಕ್ಕಂಥವ್ರಿಗೆ ಅದು ಕಡಿಮೆ ಆಗೋದೂ ಸ್ವಲ್ಪ ನಿಧಾನವೇ. ಆರೋಗ್ಯವಾಗಿರ್ತಕ್ಕಂಥವ್ರಿಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ ಎಂಬತಕ್ಕಂಥದ್ದೂ ಕೂಡ ಅಷ್ಟಾಗಿ ಸ್ಪಷ್ಟೀಕರಿಸ್ತಕ್ಕಂಥದ್ದಲ್ಲ. ಏನಪ್ಪಾ ಅಂದ್ರೆ ಈಗಾಗಲೇ ಆರೋಗ್ಯ ಸಮಸ್ಯೆಯಿಂದ ಆಚೆ ಬಂದಿರತಕ್ಕಂಥವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಸಮಯ ಇನ್ಯಾವುದೂ ಕೂಡ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು ಇರೋದಿಲ್ಲ. ಆರೋಗ್ಯದ ಸಮಸ್ಯೆಗಳಿಲ್ಲ ಆಗಲೇ ಇರ್ತಕ್ಕಂಥವ್ರಿಗೆ, ಒಂದಷ್ಟು ನೋವನ್ನು ಅನುಭವಿಸ್ತಾ ಇರತಕ್ಕಂಥವ್ರಿಗೆ ಯಥಾಸ್ಥಿತಿ ನಿಮ್ಮ ಮನಸ್ಥಿತಿ ಹಾಗೇ ಇರತಕ್ಕಂಥದ್ದೇ ಇರುತ್ತೆ ಹೊರತಾಗಿ ಅದು ಕಡಿಮೆ ಆಗ್ತಕ್ಕಂಥದ್ದಾಗಲಿ ಜಾಸ್ತಿ ಆಗ್ತಕ್ಕಂಥದ್ದಲ್ಲಿ ಆಗ್ತಕ್ಕಂಥದ್ದಲ್ಲ. ಸ್ವಲ್ಪ ಮಧ್ಯಭಾಗದಲ್ಲಿ ನಿಂತಿರ್ತಕ್ಕಂಥದ್ದೇ. ಆದರೆ ಮಾತನಾಡ್ತಕ್ಕಂಥ ವನಸಿರಿಯ ಮತ್ತೊಂದು ಮಾತೇನಪ್ಪಾ ಅಂದ್ರೆ ಈಗ ತಿಳಿಸ್ತಕ್ಕಂಥ ಈ ಒಂದು ಚುಟುಕು ಅನುಷ್ಠಾನವನ್ನ ಮಾಡಿಕೊಂಡಿದ್ದೇ ಆದ್ರೆ ಇದು ಈಗಾಗಲೇ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು ಈ ಒಂದು ಅನುಷ್ಠಾನವನ್ನ ಮಾಡಿದ್ದೇ ಆದ್ರೆ ಇರೋದ್ರಲ್ಲಿ ಸ್ವಲ್ಪ ಚೇತರಕ್ಕೆ ಅಂತ ಹೇಳಿ ಉತ್ತರ ವನಸಿರಿ ಮಾತನಾಡ್ತಕ್ಕಂಥ ವನಸಿರಿ ತಿಳಿಸ್ತಾ ಇರತಕ್ಕಂಥದ್ದಿದೆ. ಆ ಒಂದು ಅನುಷ್ಠಾನ ಏನಪ್ಪಾ ಅಂದ್ರೆ ಬಹಳ ವಿಶೇಷವಾಗಿ ಉತ್ತರಾಭಿಮುಖವಾಗಿ ಕೂತು 1 ಚಿಟಿಕೆ ಅಕ್ಕಿ 1 ಚಿಟಿಕೆ ಗೋಧಿ 1 ಚಿಟಿಕೆ ಅಕ್ಕಿ 1 ಚಿಟಿಕೆ ಗೋಧಿಯನ್ನ ನಿಮ್ಮ ಕೈಯಲ್ಲಿಟ್ಕೊಂಡು 3 ಸತಿ ನಿಮ್ಮ ಶಿರದಿಂದ
ನಿಮ್ಮ ಪಾದದವರೆಗೆ, ಶಿರದಿಂದ ಪಾದದವರೆಗೆ ಅದನ್ನು ಮುಟ್ಟಿಸ್ತಕ್ಕಂಥದ್ದು 3 ಸತಿ. ಇದಾದ ನಂತರ ಓಂ ನಮೋ ಧನ್ವಂತರಿ ಮಹಾವಿಷ್ಣುವೇ ನಮಃ, ಓಂ ನಮೋ ಧನ್ವಂತರಿ ಮಹಾವಿಷ್ಣುವೇ ನಮಃ, ಓಂ ನಮೋ ಧನ್ವಂತರಿ ಮಹಾವಿಷ್ಣುವೇ ನಮಃ ಎಂಬತಕ್ಕಂಥ ಈ ಒಂದು ಮಹಾಮಂತ್ರವನ್ನು 18 ಬಾರಿ, ಒಂದು ಮಂಡಲ 18 ಬಾರಿ ಓಂ ನಮೋ ಧನ್ವಂತರಿ ಮಹಾವಿಷ್ಣುವೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಜಪ ಮಾಡಿ 3 ಬಾರಿ ನಿಮ್ಮ ಶಿರದಿಂದ ಆ ಒಂದು ಪಾದದ ಹೆಬ್ಬೆಟ್ಟಿನವರೆಗೂ ಭೂಮಿಯವರೆಗೂ ಕೂಡ ಮುಟ್ಟಿಸಿ ಅದನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಈ ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ ನಿಮ್ಮ ಆರೋಗ್ಯದ ಸಮಸ್ಯೆ ಇರತಕ್ಕಂಥವ್ರು ಒಂದು ಸ್ವಲ್ಪ ಚೇತರಿಸ್ಕೊಳ್ತೀರಿ. ಸಂಪೂರ್ಣವಾಗಿ ಗುಣಮುಖರಾಗ್ತಕ್ಕಂಥದ್ದಲ್ಲ, ಆದರೆ ಚೇತರಿಸ್ಕೊಳ್ತಕ್ಕಂಥದ್ದು ಮಾತ್ರ ಖಚಿತವಾಗಿರ್ತಕ್ಕಂಥದ್ದೇ. ಗುಣಮುಖರೂ ಕೂಡ ಆಗ್ತಕ್ಕಂಥವ್ರು ಇದ್ದೀರಿ. ಆದರೆ ಈ ಭಾನುವಾರದ ವಿಚಾರ ನೋಡೋದಾದರೆ ಸ್ವಲ್ಪ ಆರೋಗ್ಯದ ಸಮಯದಲ್ಲಿ ಏರುಪೇರುಗಳನ್ನು ತಾವು ಅನುಭವಿಸ್ತಕ್ಕಂಥದ್ದೇ. ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ತೀರಾ ಅಘಾತವಾಗಿರ್ತಕ್ಕಂಥ ನೋವನ್ನು ಕೂಡ ಅನುಭವಿಸ್ತಕ್ಕಂಥದ್ದಲ್ಲ, ಈ ಕಡೆ ತೀರಾ ನೆಮ್ಮದಿಯಾಗಿರ್ತಕ್ಕಂಥದ್ದು ಅಲ್ಲ. ಆರೋಗ್ಯ ಸಮಸ್ಯೆ ಇರ್ತಕ್ಕಂಥದ್ದೇ, ಆದರೆ ಸಮಸ್ಯೆಯಿಂದ ಕಿಂಚಿತ್ತು ನಿವಾರಣೆ ಆಗಬೇಕು ಅಂತಾನೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ. ಈ ಅನುಷ್ಠಾನವನ್ನು ಮಾಡೋದ್ರಿಂದ ಸಮಸ್ಯೆ ಏನೋ ಇರುತ್ತೆ, ಆದರೆ ಅದರಿಂದ ನೋವು ತಿಂತಕ್ಕಂಥದ್ದು ಯಾವುದೇ ರೀತಿ ಕಾಣಿಸೋದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಕಲ್ಯಾಣಾರ್ಥವಾಗಿ ಕೇಳಿರ್ತಕ್ಕಂಥದ್ದು, ಆರೋಗ್ಯದ ವಿಚಾರವಾಗಿ ಕೇಳಿರ್ತಕ್ಕಂಥ ಈ ಒಂದು ಅನುಷ್ಠಾನ ಆರೋಗ್ಯದ ವಿಚಾರವಾಗಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಸೇರಿ ಮಾತನಾಡ್ತಕ್ಕಂಥವನ್ನು ಸೇರಿ ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಒಂದು ವೇಳೆ ಸಂಪೂರ್ಣವಾಗಿ ಗುಣಮುಖರಾಗ್ತೀರಾ ಅಂದಿದ್ದರೆ ಅದು ಸಂಪೂರ್ಣವಾಗಿ ಬಲಗಡೆ ಸುತ್ತಿ ತಲೆ ಮೇಲಿದ್ದೆತ್ತಿ ನಿಲ್ತಾ ಇರ್ತಕ್ಕಂಥದ್ದಿತ್ತು. ಒಂದು ವೇಳೆ ಗುಣಮುಖರಾಗಿರಲಿಲ್ಲ ಅಂದಿದ್ರೆ ಅದು ತಲೆ ಬಗ್ಸಿ ನಿಲ್ತಾ ಇರ್ತಕ್ಕಂಥದ್ದಿತ್ತು. ಇದು ಮಧ್ಯಭಾಗದಲ್ಲಿರ್ತಕ್ಕಂಥದ್ದು. ಸೊ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಈ ಕಡೆ ತೀರ ಕ್ಷೀಣವಾಗ್ತಕ್ಕಂಥದ್ದು ಅಲ್ಲ, ಈ ಕಡೆ ಚೇತರಿಸ್ಕೊಳ್ತಕ್ಕಂಥದ್ದು ಅಲ್ಲ. ಆದರೆ ಚೇತರಿಸ್ಕೊಳ್ಳಿಕ್ಕೆ ದಾರಿಯನ್ನು ಮಾತ್ರ ಉತ್ತರವನ್ನು ಸರಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿದೆ. ಆ ದಾರಿಯಲ್ಲಿ ನಾವು ಮುಂದೆ ಹೋಗಿದ್ದೇ ಆದರೆ ನಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಫಲವನ್ನು ಪ್ರಾರಂಭ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೇವೆ. ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಗಿದ್ದೆ, ಆದರೂ ಅಂತ್ಯದ ಸಮಯದಲ್ಲಿ ಎಲ್ಲವನ್ನು ಕೂಡ ಸೂಕ್ತ ಸಮಯಕ್ಕೆ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ ಎಂಬತಕ್ಕಂಥದ್ದು ಇವತ್ತಿನ ದಿವಸ ನಿಮ್ಮ ರಾಶಿಫಲ ಇದರತಕ್ಕಂಥದ್ದಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಪ್ರಾರಂಭದ ಹಂತದಲ್ಲಿ ಬೆಳಗ್ಗೆ ಎದ್ದಾಗಲಿಂದನೇ ಭಾನುವಾರ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿ ಬೇಕು ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿದೆ. ಆದರೆ ಆ ನೆಮ್ಮದಿ ನಿಮಗೆ ಪ್ರಾರಂಭದ ಹಂತದಲ್ಲಿ ಎಲ್ಲೋ ಒಂದು ಕಡೆ ಕಡಿಮೆ ಆಗಿರತಕ್ಕಂಥದ್ದಾಗಲಿ, ಇಲ್ಲ ಅಂದರೆ ನಿಮ್ಗೆ ಆ ಒಂದು ಆಲಸ್ಯತನ ಕಾಡ್ತಾ ಇರತಕ್ಕಂಥದ್ದಾಗಲಿ, ಬೆಳಗ್ಗೆ ಎದ್ದಾಗಲಿಂದನೇ ಏನೋ ಒಂಥರ ಅಲ್ಪ ಸ್ವಲ್ಪ ಕಿರಿಕಿರಿಗಳು, ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರದ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇರತಕ್ಕಂಥದ್ದು ನಿಮಗೆ ಗೊತ್ತು. ಇದರ ಬಗ್ಗೆ ಆಲೋಚನೆ ಮಾಡೋದು ವ್ಯರ್ಥ ಅಂತೇಳಿ, ಆದ್ರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇರತಕ್ಕಂಥದ್ದು ಇರುತ್ತೆ, ಅದು ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದು ಇರುತ್ತೆ. ಇಂತೆಲ್ಲ ನೋವುಗಳಲ್ಲಿ ಇವತ್ತಿನ ದಿವಸ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಇದ್ದೀರಿ. ಆದರೆ ಯಾವುದಕ್ಕೂ ಕೂಡ ಆಲೋಚನೆ ಮಾಡ್ತಕ್ಕಂಥದ್ದು ಬೇಡ, ಧೃತಿಗೆಡ್ತಕ್ಕಂಥದ್ದು ಬೇಡ. ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಬೆಳಗಿನ ಜಾವ 6 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಇದೇ ರೀತಿ ಇರತಕ್ಕಂಥದ್ದೇ, ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದೇ. ಮಧ್ಯಾಹ್ನ 12 ಗಂಟೆ ಆದ ನಂತರ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ನಿಮಗೇ ಗೊತ್ತಿಲ್ಲದೇ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಒಂದಷ್ಟು ಬದಲಾವಣೆಗಳಾಗಲಿ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಶಕ್ತಿ ಆಗಲಿ, ಪ್ರತಿಯೊಂದನ್ನು ಕೂಡ ಬದಲಾವಣೆ ಆಗ್ತಕ್ಕಂಥದ್ದು ಇರುತ್ತೆ. ತಾವಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ನಿಮಗೆ ಬೇಕಾಗಿರತಕ್ಕಂಥ ನೆಮ್ಮದಿನೂ ಕೂಡ ಮಧ್ಯಾಹ್ನ 12 ಗಂಟೆ ಆದ ನಂತರ ತಾನಾಗ್ತಾನೆ ಎಲ್ಲವೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ, ಸಿಗ್ತಕ್ಕಂಥದ್ದೇ. ಅದಕ್ಕೋಸ್ಕರ ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಒಂದು ಚಿಟಿಕೆ ಉದ್ದಿನ ಬೇಳೆಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಅನುಷ್ಠಾನವನ್ನು ಮಾಡಿ, ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಶಕ್ತಿ, ಸಾಮರ್ಥ್ಯ ಎಲ್ಲವೂ ಕೂಡ ಕಡಿಮೆ ಆಗೋಗಿದೆ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಭಾವನೆ. ಏನಪ್ಪ ಅಂದ್ರೆ, ಅಯ್ಯೋ ನನ್ನ ಕೈಯಲ್ಲಿ ಆಗುತ್ತಾ ಇದು, ನನ್ನ ಕೈಯಲ್ಲಿ ನಾನು ಇದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳಬಲ್ಲನ ಎಂಬತಕ್ಕಂಥದ್ದು ನಿಮಗೆ ಕಾಡ್ತಾ ಇರ್ತಕ್ಕಂಥದ್ದಿದೆ. ಭಯ ಎಂಬತಕ್ಕಂಥದ್ದು ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಿದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಪರಿಸ್ಥಿತಿ ಇವತ್ತಿನ ದಿವಸ ಆ ರೀತಿ ಇರ್ತಕ್ಕಂಥದ್ದು ಒಂದು ರೀತಿ. ಆದರೆ ನಿಮ್ಮ ದಿನವೂ ಕೂಡ ಇವತ್ತಿನ ದಿವಸ ನಿಮ್ಮ ಫಲವೂ ಕೂಡ ಅದೇ ರೀತಿ ಇರ್ತಕ್ಕಂಥದ್ದು. ಕೈಯಲ್ಲಿರ್ತಕ್ಕಂಥ ಶಕ್ತಿಯನ್ನು ಕಳ್ಕೊಳ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಧೈರ್ಯವನ್ನು ಕಳ್ಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ನಿಮಗೆ ಬಾಧಿಸ್ತಕ್ಕಂಥದ್ದು.
ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ವಿನಾಕಾರಣ ಜಗಳ ಕದನಗಳನ್ನು ಮಾಡ್ಕೊಳ್ತೀರಿ, ವಾದ ವಿವಾದಕ್ಕೆ ಕೂತ್ಕೊಳ್ತೀರಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರ ತೆಗೆದುಕೊಂಡು ತಾವೇ ಕೆದಕ್ತೀರಿ, ತಾವೇ ನಿಮ್ಮ ಮನಸ್ಸಿಗೆ ನೋವು ಮಾಡ್ಕೊಳ್ತೀರಿ. ಇಂತೆಲ್ಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿರ್ತಕ್ಕಂಥದ್ದೇ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಈ ಭಾನುವಾರ. ಆದರೆ ಭಗವಂತ ಕಷ್ಟವನ್ನೇನೋ ಕೊಟ್ಟಿದ್ದಾನೆ, ಪರಿಹಾರವನ್ನು ಕೂಡ ಕೊಡ್ತಾನಲ್ವಾ. ನಾವು ಕೇಳ್ಕೊಳ್ತಕ್ಕಂಥ ವಿಧಾನವನ್ನು ಬದಲಾಯಿಸ್ಕೊಳ್ಬೇಕಷ್ಟೇ. ನಾವೆಲ್ಲರೂ ಕೂಡ ಏನು ಮಾಡ್ತೀವಿ, ಕಷ್ಟ ಬಂದಿದ ತಕ್ಷಣ ಭಗವಂತ ಯಾಕಪ್ಪ ನನಗೆ ಈ ಕಷ್ಟ ಬೇಗ ಕೊಡಬೇಡಪ್ಪ ನನಗೆ ಕಷ್ಟ ಎಂಬತಕ್ಕಂಥ ವಿಚಾರವನ್ನು ನಾವು ಯಾವತ್ತೂ ಕೂಡ ಭಗವಂತನ ಮುಂದೆ ಪ್ರಸ್ತಾಪ ಮಾಡಬಾರ್ದು. ಭಗವಂತನ ಆ ರೀತಿ ನಾವು ಕೇಳ್ಕೊಳ್ಬಾರ್ದು. ಕಷ್ಟವೂ ಉಂಟು, ಸುಖವೂ ಉಂಟು. ಮನುಷ್ಯನ ಜೀವನ ಆದಮೇಲೆ ಕಷ್ಟ ಸುಖಗಳೆಲ್ಲವನ್ನೂ ಕೂಡ ಸರಿಸಮ ಪ್ರಮಾಣವಾಗಿ ನಾವು ಹಂಚಿಕೊಂಡ್ರೆ ಮಾತ್ರನೇ ಮನುಷ್ಯನ ಜೀವನ ಒಂದು ಸುಖಮಯ. ಮತ್ತು ನಾವು ಹಾಕ್ತಕ್ಕಂಥ ಹೆಜ್ಜೆಲ್ಲೂ ಕೂಡ ನಮಗೆ ಆಸಕ್ತಿ ಇರುತ್ತೆ. ಬರೀ ಸುಖವನ್ನು ಮಾತ್ರ ನಾವು ಅನುಭವಿಸಿದ್ರೆ ಸಾಲದು, ಕಷ್ಟವನ್ನೂ ಕೂಡ ಅನುಭವಿಸ್ತಾ ಇರಬೇಕು, ಈ ಕಡೆ ಸುಖವನ್ನು ಕೂಡ ಅನುಭವಿಸ್ತಾ ಇರಬೇಕು. ಆಗಲೇ ನಮ್ಮ ಜೀವನದ ಮೇಲೆ, ನಮ್ಮ ಬದುಕಿನ ಮೇಲೆ ಒಂದು ಇಂಟ್ರೆಸ್ಟ್ ಅನ್ನೋದಿರುತ್ತೆ. ಬರೀ ಕಷ್ಟಗಳೇ ಅನುಭವಿಸ್ತಾರೆ, ಬರೀ ಕಷ್ಟ ತಾನೇ, ಇನ್ನೇನು ನನ್ನ ಜೀವನದಲ್ಲಿ ಇನ್ನೇನು ಮಾಡೋದಿದೆ ಅಂದ್ಬಿಟ್ಟು ನಾವು ಆ ಒಂದು ಜೀವನದ ಮೇಲೆ ಇರ್ತಕ್ಕಂಥ ಇಂಟ್ರೆಸ್ಟ್ ಹಾಳಾಗೋಗುತ್ತೆ. ಬರೀ ಸುಖ ಮಾತ್ರ ಇದೆ, ನಾನೆಲ್ಲ ಅಂದ್ಕೊಂಡಿದ್ದೆಲ್ಲ ಕಾರ್ಸಿದ್ದೆ ಆಗುತ್ತೆ, ಇನ್ನೇನು ನನಗೆ ಯೋಚನೆ ಅಂಬತಕ್ಕಂಥ ಮನಸ್ಥಿತಿ ನಮಗೆ ಬರುತ್ತೆ. ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ. ಅಪ್ಪ ಹೌದಪ್ಪ, ನಾನು ಈ ಕೆಲಸವನ್ನು ಮಾಡಬೇಕು ಇವತ್ತಿನ ದಿವಸ, ಇದರಲ್ಲಿ ಒಳ್ಳೇದಾಗುತ್ತೋ ಇಲ್ವೋ, ಇಲ್ಲ ನಾನು ಇದರಲ್ಲಿ ಮುಂದೆ ಬರ್ತೀನೋ ಇಲ್ವೋ ಎಂಬತಕ್ಕಂಥ ಮನಸ್ಥಿತಿ ಎಲ್ಲೋ ಒಂದು ಕಿಂಚಿತ್ತೇ ಇರಬೇಕಷ್ಟೇ. ಅದು ಸಂಪೂರ್ಣವಾಗಿ ನಿಮ್ಮನ್ನು ಆವರಿಸ್ಕೊಳ್ಬಾರ್ದು. ಅದು ಜಾಸ್ತಿ ಇದ್ರೂ ಕಷ್ಟ, ಎಲ್ಲವೂ ಕೂಡ ಸರಿಸಮ ಪ್ರಮಾಣವಾಗಿರಬೇಕು. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಧೃತಿಗೆಡ್ತಕ್ಕಂಥದ್ದು ಬೇಡ. ಪರಿಹಾರ ಮಾರ್ಗ ಇದೆ. ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಬೇಕು. ನಿರಂತರ ಅಂದರೆ ಸಮಯ ಸಿಕ್ಕಾಗೆಲ್ಲ ದುರ್ಗಾದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರ ತಾವೆಲ್ಲರೂ ಕೂಡ ಟಿ ವಿ ಮುಂದೆಗಡೆ ಕೂತ್ಕೊಳ್ತಕ್ಕಂಥದ್ದು 1 ಸೆಕೆಂಡ್ ತಾವೀಗಾಗಲೇ ನೋಡ್ತಾ ಇದ್ದೀರಿ. ಇದಾದ ಮೇಲೆ ಕಾರ್ಯಕ್ರಮ ಮುಗಿದಿದ ತಕ್ಷಣ ಮತ್ತೆ ಟಿ ವಿ ಆನ್ ಮಾಡೋದಕ್ಕಿನ್ನ ಹೋಗಿ 1 ನಿಮಿಷ ಹಾಲು ಜೇನುತುಪ್ಪವನ್ನು ಭಗವಂತನ ಮುಂದೆ ಪ್ರಾರ್ಥನೆಯನ್ನು ಮಾಡಿ, ಸಮರ್ಪಣೆಯನ್ನು ಮಾಡಿ ನೈವೇದ್ಯ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ವೇಳೆ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದರೆ ಈ ಕ್ಷಣ ತಾವು ಅದೇ ರೀತಿ ಕೇಳಿಸ್ಕೊಳ್ತಾನೆ ಭಗವಂತನ ಹತ್ರ ಹೋಗಿ ಹಾಲು ಜೇನುತುಪ್ಪ ಇದೆರಡನ್ನೂ ಕೂಡ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ತಾವು ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿ. ನಾನು ಕೂಡ ಎಲ್ಲೂ ಹೋಗೋದಿಲ್ಲ, ಇನ್ನೂ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ, ನನಗೆ ಇನ್ನೂ ಒಂದು 15-20 ನಿಮಿಷ ಸಮಯ ಇದೆ. ಆ ಸಮಯ ಹಾಗೆ ಇರೋದ್ರ ಮಧ್ಯದಲ್ಲಿ ನೀವು ಹೋಗಿ ಆದಷ್ಟು ಬೇಗ ಭಗವಂತನಿಗೆ ನೈವೇದ್ಯ ಇಟ್ಟು ಬಂದ್ಬಿಡಿ ಅಂತ ಹೇಳ್ತಾ, ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಚುಟುಕಾಗಿರ್ತಕ್ಕಂಥ ಅನುಷ್ಠಾನ ನೈವೇದ್ಯ ಬರೀ ಇಟ್ಟು ಬಂದ್ಬಿಡ್ತಕ್ಕಂಥದ್ದೆಲ್ಲ. ಇಟ್ಟಿದ್ದಾದ ನಂತರ ಸ್ವಲ್ಪ ಹೊತ್ತಾದ ನಂತರ ಆ ನೈವೇದ್ಯ ಪ್ರಸಾದವನ್ನು ತಾವೇ ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರಿಗೂ ಕೊಟ್ಟು ತಾವು ಸ್ವೀಕರಿಸ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಅನುಷ್ಠಾನವನ್ನು ಮಾಡಿ, ಚುಟುಕಾಗಿರ್ತಕ್ಕಂಥ ಅನುಷ್ಠಾನ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದಿದೆ. ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀರಿ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಸುಖ ಶಾಂತಿ ನೆಮ್ಮದಿ ಅನ್ನೋದಿರಬೇಕು, ಮತ್ತೆ ಒಂದು ಆಸಕ್ತಿ ಅನ್ನೋದಿರಬೇಕು. ಎಲ್ಲವನ್ನೂ ಕೂಡ ಭಗವಂತ ದಯಪಾಲಿಸಿರ್ತಕ್ಕಂಥದ್ದಿದೆ. ಆದರೆ ಇವತ್ತಿನ ದಿವಸ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ ಅಂತ ಹೇಳಿ ಭಗವಂತನನ್ನು ಮರೆತರೆ ಆಗತ್ತಾ? ಅಂತಹ ಭಗವಂತ ನಿಮ್ಮ ಮನೆ ದೇವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಭೂಮಿಯ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥ ವಿಚಾರವಾಗಿ, ಈ ಒಂದು ವಿಚಾರವಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಹೆಚ್ಚಿನ ಕೆಲಸವನ್ನೇ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಹಣಕಾಸಿನ ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನ. ಗುರುಗಳೇ, ಭೂಮಿಯ ವ್ಯಾಪಾರ ಅಂದರೆ ಹಣಕಾಸಿನ ವಿಚಾರ ಬಂದೇ ಬರುತ್ತಲ್ವ ಗುರುಗಳೇ? ನಾನು ಹೇಳ್ತಾ ಇರ್ತಕ್ಕಂಥದ್ದು ಭೂಮಿಯ ವ್ಯಾಪಾರದ ವಿಚಾರವಾಗಿ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಬೇರೆ, ಅದನ್ನು ಸೆಟಲ್ಮೆಂಟ್ ಮಾಡ್ತಕ್ಕಂಥದ್ದು ಬೇರೆ. ಅಂದರೆ ಹಣಕಾಸನ್ನು ಕೊಟ್ಟು ತೆಗೆದುಕೊಂಡು ಸೆಟಲ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು ಬೇಡ, ಆದರೆ ಪ್ರಸ್ತಾಪ ಮಾಡ್ತಕ್ಕಂಥದ್ದಾಗಲಿ, ಅದರ ಒಪ್ಪಿಗೆಯನ್ನು ಪಡ್ಕೊಳ್ತಕ್ಕಂಥದ್ದಾಗಲಿ ಇದಕ್ಕೆ ಬಹಳ ಸೂಕ್ತವಾಗಿರತಕ್ಕಂಥ ಸಮಯ. ಆದರೆ ದುಡ್ಡು ಕಾಸಿನ ವಿಚಾರವಾಗಿ ವ್ಯವಹಾರ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದೆಲ್ಲ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಹಣಕಾಸಿನ ವಿಚಾರವಾಗಿ ಇವತ್ತಿನ ದಿವಸ ತಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಒಂದು ಹೆಜ್ಜೆ ಇವತ್ತಿನ ದಿವಸ ತಡೆದು ಅದನ್ನು ನಾಳೆಗೆ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಹಣಕಾಸಿನ ವಿಚಾರವಾಗಿ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಜೋಪಾನ, ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಕೊಡ್ತಕ್ಕಂಥದ್ದು ಕಷ್ಟನೇ, ತೆಗೆದುಕೊಳ್ಳತಕ್ಕಂಥದ್ದು ಸ್ವಲ್ಪ ಕಷ್ಟನೇ, ಜೋಪಾನ. ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು
ತಾವು ಮಹಾಲಕ್ಷ್ಮಿಯ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು 2 ಏಲಕ್ಕಿಯನ್ನು ದೃಷ್ಟಿ ತೆಗೆದು ಭೂಮಿ ಮೇಲೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಯಾರು ತುಳಿದೇ ಇರತಕ್ಕಂಥ ಜಾಗಕ್ಕೆ ಆ ಒಂದು ಏಲಕ್ಕಿಯನ್ನು ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಏಲಕ್ಕಿಯನ್ನು ದೃಷ್ಟಿ ತೆಗೆದು ಯಾರು ತುಳಿದೇ ಇರತಕ್ಕಂಥ ಜಾಗಕ್ಕೆ ಆ ಒಂದು ಏಲಕ್ಕಿಯನ್ನು ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಏಲಕ್ಕಿಯನ್ನು ದೃಷ್ಟಿ ತೆಗೆದುಕೊಳ್ಳಿ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮಹತ್ವ ಇದೆ. ಆ ಮಹತ್ವ ಬೇರೆ ಏನೂ ಅಲ್ಲ, ತಾಯಿ ಮಹಾಲಕ್ಷ್ಮಿನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು ಅಂದರೆ ಏಲಕ್ಕಿ ಬಹಳ ಮುಖ್ಯ. ಯಾಕೆಂದರೆ ಏಲಕ್ಕಿ ತಾಯಿಗೆ ಬಹಳ ಪ್ರೀತಿ ಇರತಕ್ಕಂಥದ್ದು. ಆ ಒಂದು ಏಲಕ್ಕಿಯನ್ನು ತಾವು ದೃಷ್ಟಿ ತೆಗೆದುಕೊಳ್ಳತಕ್ಕಂಥದ್ದಂದರೆ ಕೆಟ್ಟದ ರೀತಿ ಅಂತಲ್ಲ, ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ದೂರ ಆಗಲಿ ಅಂತೇಳಿ ದೃಷ್ಟಿ ತೆಗೆದುಕೊಂಡು ಅದನ್ನು ತಾವು ಭೂಮಿ ಮೇಲೆ ಹಾಕ್ತಕ್ಕಂಥ ಈ ಒಂದು ಕೆಲಸವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತಿರೋ. ಇನ್ನು ಉಳಿದಿರತಕ್ಕಂಥ ರಾಶಿಗಳನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಪ್ರಾರಂಭದ ಹಂತದಲ್ಲಿರ್ತಕ್ಕಂಥ 4 ರಾಶಿಯ ಫಲಾಫಲಗಳನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟೆ. ಇನ್ನು ಉಳಿದಿರತಕ್ಕಂಥ ರಾಶಿಗಳ ಫಲಾಫಲಗಳನ್ನು ಈಗ ನಾನು ನಿಮಗೆ ತಿಳಿಸ್ತೀನಿ. ಬನ್ನಿ ಮತ್ತೊಮ್ಮೆ ಪ್ರಾರಂಭವನ್ನು ಮಾಡೋಣ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಳುತ್ತಕ್ಕಂಥದ್ದು ಇರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ದೂರಭಾರ ಪ್ರಯಾಣ ಮಾಡತಕ್ಕಂಥದ್ದು ಬೇಡ. ಸ್ವಲ್ಪ ಜೋಪಾನ. ಮಾರ್ಗ ಮಧ್ಯದಲ್ಲೂ ಕೂಡ ಒಂದು ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥವ್ರು ಇದ್ದೀರಿ. ಮತ್ತು ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ದೂರಭಾರ ಪ್ರಯಾಣದ ವಿಚಾರವಾಗಿ ಮನೆಯಲ್ಲಿ ಪ್ರಸ್ತಾಪ ಮಾಡೋದನ್ನು ಕೂಡ ಎಲ್ಲೋ ಒಂದು ಕಡೆ ಕಲಹಗಳು ಉಂಟಾಗ್ತಕ್ಕಂಥದ್ದಿರುತ್ತೆ, ವಿರೋಧಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಆದಷ್ಟು ಯೋಚನೆಯನ್ನು ಮಾಡಿ ಹೇಳ್ತಕ್ಕಂಥ ವಿಚಾರ, ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಒಂದಲ್ಲ ಒಂದು 10 ಬಾರಿ ಆಲೋಚನೆಯನ್ನು ಮಾಡಿ ತಾವು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಜೋಪಾನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ ಈ ಒಂದು ಭಾನುವಾರದ ಫಲ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನಿಜಕ್ಕೂ ಗುರುಗಳೇ, ಈಗ ಆಗಲೇ ನಾವು ತುಂಬ ಪೂರ್ವ ನಿಯೋಜಿತವಾಗಿ ಇದನ್ನು ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ, ಮೊದಲೇ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ, ದಯವಿಟ್ಟು ಇದಕ್ಕೊಂದು ಅನುಷ್ಠಾನ ಏನಾದರೂ ಇದೆಯಾ ಅಂದರೆ, ಆದರೆ ಹೇಳೋದೇನಪ್ಪ ಅಂದರೆ ತೀರಾ ಆಗದೇ ಇಲ್ಲ ಎಂಬತಕ್ಕಂಥವ್ರಿಗೆ ಎಲ್ಲೋ ಒಂದು ಕಡೆ ಇರ್ತಕ್ಕಂಥ ಸಂಕಷ್ಟಗಳಿಂದ ಕಿಂಚಿತ್ತು ಆಚೆ ಬರ್ಬೋದೇ ಹೊರತಾಗಿ ಸಂಪೂರ್ಣವಾಗಿ ಆಚೆ ಬರ್ತಕ್ಕಂಥದ್ದಲ್ಲ. ಆದರೆ ಸ್ವಲ್ಪ ಈ ಒಂದು ಭಾನುವಾರ ತಾವು ಇದನ್ನು ನಿಲ್ಲಿಸಿ ಅದನ್ನು ನಾಳಿದ್ದಕ್ಕೋ ಇಲ್ಲಾಂದರೆ ತಾವು ಮುಂದಿನ ಭಾನುವಾರಕ್ಕೋ ಅದನ್ನು ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಆದರೆ ತೀರಾ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಭಗವಂತನ ಸಾನ್ನಿಧ್ಯಕ್ಕೆ ಹೋಗಬೇಕಾದ್ರೆ ಹಾಲು, ಮೊಸರು, ಜೇನುತುಪ್ಪ ಮತ್ತು ಒಂಚೂರು ಬೆಣ್ಣೆ, ಹಾಲು, ಮೊಸರು, ಜೇನುತುಪ್ಪ ಮತ್ತು ಬೆಣ್ಣೆ ಇದಿಷ್ಟನ್ನು ಕೂಡ ಭಗವಂತನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇದಿಷ್ಟನ್ನು ಕೂಡ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ತಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೆ ಆದರೆ ಇರೋದರಲ್ಲಿ ಬಂದಿರತಕ್ಕಂಥ ಸಂಕಷ್ಟಗಳಲ್ಲಿ ಕಿಂಚಿತ್ತು ದೂರ ಆಗ್ತಕ್ಕಂಥವ್ರು ಇದ್ದೀರಿ. ಗಣಪನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ಸಹ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ನಿಮ್ಗೆ ಇರತಕ್ಕಂಥದ್ದಿದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಅಂದ್ಕೊಂಡಿರೋ ಕೆಲಸವನ್ನೇನೋ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಈಗಾಗಲೇ ನಾನು ಹೇಳಿದ್ದೇನೆ ಅಂತೇಳಿ ತಾವು ಅತಿಯಾದ ಆತ್ಮನಂಬಿಕೆ ಇಟ್ಕೊಳ್ತಕ್ಕಂಥದ್ದು ಬೇಡ, ಓವರ್ ಕಾನ್ಫಿಡೆನ್ಸ್ ಇಟ್ಕೊಳ್ತಕ್ಕಂಥದ್ದು ಬೇಡ. ಹೌದು, ಸಂತೋಷ ಇದೆ, ಮನಸ್ಸಿನಲ್ಲಿದ್ದರೆ ಸಾಕು. ಸಂತೋಷವನ್ನು ತಾವು ಮನಸ್ಸಲ್ಲೇ ಆನಂದ ಪಡಿ, ಅದನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಬೇಡ. ತಾವು ಏನೋ ಇವತ್ತಿನ ದಿವಸ ನನಗೆ ಖುಷಿ ಅಂತ ವ್ಯಕ್ತಪಡಿಸ್ತೀರಿ, ಆದರೆ ಎಲ್ಲೋ ಒಂದು ಕಡೆ ನೋವನ್ನು ಕೂಡ ಅನುಭವಿಸ್ತಕ್ಕಂಥವ್ರು ಇರ್ತಾರೆ. ಜೋಪಾನ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇರತಕ್ಕಂಥ ಆ ಒಂದು ಖುಷಿಯ ಸನ್ನಿವೇಶವನ್ನು ಸಂತೋಷವಾಗಿ ಆಚರಣೆಯನ್ನು ಮಾಡೋಣ. ಮಧ್ಯದಲ್ಲಿ ಏನಕ್ಕೆ ನೋವು? ಯಾಕೆಂದರೆ ಹಿರಿಯರು ಮೊದಲಿಂದನೂ ಹೇಳ್ತಾರೆ, ಜಾಸ್ತಿ ನಗಬೇಡಪ್ಪ, ಅಳ್ತೀಯಾ ಅಂತ. ಎಲ್ಲೋ ಒಂದು ಕಡೆ ಅದು ಸತ್ಯವಾಗ್ಬೋದೇನೋ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಜೋಪಾನ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಿ ಅದರ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದಾಗಲಿ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ವಾಸ್ತುಗ್ರಹದಲ್ಲೇ ಇರತಕ್ಕಂಥದ್ದು, ನಿಮ್ಮ ಕುಟುಂಬದವರ ಜೊತೆ ಬೆರೆತು ಅವರ ಜೊತೆ ಎಲ್ಲರ ಜೊತೆನೂ ಕೂತು ತಾವು ಇವತ್ತಿನ ದಿವಸವನ್ನು ಕಳೀತಕ್ಕಂಥದ್ದು ಬಹಳ ಉತ್ತಮ. ಅದರ ಬದಲು ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಿ ಆಲೋಚನೆ ಮಾಡ್ತಕ್ಕಂಥ ವಿಚಾರವಾಗಿ ತಡಿಸೋದಾದರೆ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದೆಲ್ಲ. ಜೋಪಾನ. ಆಚೆ ಹೋಗೋದ್ರಿಂದ ಸಮಸ್ಯೆ ಅಲ್ಲ, ಆದರೆ ಕುಟುಂಬದಲ್ಲಿರ್ತಕ್ಕಂಥವ್ರ ಮಧ್ಯೆನೇ ಒಂದು ಸ್ವಲ್ಪ ಕಲಹಗಳು ಉಂಟಾಗ್ಬೋದು. ಜೋಪಾನ. ಅದು ನಿಮ್ಮಿಂದ ಆಗ್ತಕ್ಕಂಥದ್ದು ಬೇಡ, ಅದು ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ಮಾರ್ಗ ಮಧ್ಯದಲ್ಲಿ ಏನೋ ಸಮಸ್ಯೆ ಇಲ್ಲ, ಆದರೆ ಹೋಗಬೇಕಾಗಿರ್ತಕ್ಕಂಥ ಜಾಗ ತಾವು ಸಂತೋಷವಾಗಿರಬೇಕು ಅಂತ ಹೋಗ್ತೀರಿ.
ಆದರೆ ಆ ಸಂತೋಷ ನಿಮ್ಗೆಲ್ಲೋ ಒಂದು ಕಡೆ ಕಾಣೆಯಾಗಿರ್ತಕ್ಕಂಥದ್ದು ಇರುತ್ತೆ ಜೋಪಾನ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ವಾಸ್ತುಗ್ರಹದಲ್ಲೇ ಇದ್ದು ಭಗವಂತನನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಹಣಕಾಸಿನ ವಿಚಾರವಾಗಿ ಪ್ರಸ್ತಾಪ ಮಾಡ್ತಕ್ಕಂಥದ್ದಾಗಲಿ, ಇದು ಎಂಥ ಸಮಯ ಇದ್ರೂ ಕೂಡ ಮೊದಲು ಗಣಪನನ್ನ ಪ್ರಾರ್ಥನೆಯನ್ನು ಮಾಡಿ ತಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೇ ಆದರೆ, ಆ ಒಂದು ಕೆಲಸಕ್ಕೆ ಕೈ ಹಾಕಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರ ಮಾತ್ರ ಅಲ್ಲ, ಯಾವ ವಲಯದಲ್ಲಿದ್ರೂ ಕೂಡ ಪರವಾಗಿಲ್ಲ, ಪ್ರತಿಯೊಂದು ಕೆಲಸದಲ್ಲೂ ಕೂಡ ಗಣಪತಿನೇ ಅಗ್ರಗಣ್ಯ. ಆ ಒಂದು ಗಣಪತಿಯ ಆ ಒಂದು ಪ್ರಾರ್ಥನೆಯನ್ನು ಮಾಡಿ ತಾವು ಕೆಲಸವನ್ನು ಪ್ರಾರಂಭ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಹಣಕಾಸಿನ ವಿಚಾರವಾಗಿ ಒಂದಿಷ್ಟು ಸಂತೋಷವನ್ನು ತಾವು ಸಿಹಿ ಸುದ್ದಿಯನ್ನು ಕೇಳೋದೇ ಆದರೂ ಅದನ್ನು ತಾವು ಉಳಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಇವತ್ತಿನ ದಿವಸ ಆದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾಲವನ್ನು ಇಸ್ಕೊಳ್ತಕ್ಕಂಥದ್ದಾಗಲಿ, ಸಾಲವನ್ನು ಕೊಡ್ತಕ್ಕಂಥದ್ದಾಗಲಿ ಯಾವುದಕ್ಕೂ ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಇರ್ತಕ್ಕಂಥ ಹಣವನ್ನು ಆದಷ್ಟು ಎಷ್ಟರ ಮಟ್ಟಿಗೆ ಸೇಫ್ ಮಾಡಬೇಕೋ ಅಷ್ಟರ ಮಟ್ಟಿಗೆ ಸೇಫ್ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ತೀರಾ ಕಷ್ಟ ಅಂತ ಬಂದವರಿಗೆ ಒಂದೊಳ್ಳೆ ಮನಸ್ಸಿನಿಂದ ಚಂದ್ರಶೇಖರನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ತಾವು ದಾನ ಧರ್ಮ ಮಾಡ್ತಕ್ಕಂಥದ್ದು ಉತ್ತಮ. ಆದರೆ ನೋಡಿ, ಯೋಚನೆ ಮಾಡಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚತಕ್ಕಂಥದ್ದು ಬಹಳ ಉತ್ತಮ. ಭಗವಂತ ನೋಡಿ ಕಷ್ಟ ಎಂಬತಕ್ಕಂಥದ್ದನ್ನು ಕೊಡ್ತಾನೆ. ಹೌದು, ಇನ್ನೊಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ಪ್ರತಿಯೊಬ್ಬರೂ ಕೂಡ ತಾವು ಸಹಾಯವನ್ನು ಮಾಡಬೇಕು. ಆದರೆ ನಿಮ್ಮ ಅನುಸಾರವನ್ನು ನೋಡಿಕೊಂಡು ತಾವು ನೀವು ಸಹಾಯವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರ ಫಲಾಫಲಗಳನ್ನು ನೋಡೋದಾದರೆ ಇವತ್ತಿನ ದಿವಸ ಒಂದಷ್ಟು ಆರೋಗ್ಯದ ಸಮಯದಿಂದ ನರಳತಕ್ಕಂಥವರೇ ಇದ್ದೀರಿ. ಜೋಪಾನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಗಣಪನನ್ನು ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಧನ್ವಂತರಿ ಮಹಾವಿಷ್ಣುವನನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ಇದೆ. ಧನುರ್ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಸಮಯದಲ್ಲಿ ಸ್ವಲ್ಪ ನರಳ್ತಾ ಇದ್ರೇನು, ಆದರೆ ಯಾವುದಕ್ಕೂ ಕೂಡ ಚಿಂತನೆ ಬೇಡ. ಆರೋಗ್ಯದ ಸಮಸ್ಯೆ ಏನಿಲ್ಲ. ಬೆಳಗ್ಗೆ ಎದ್ದಾಗಲಿಂದಾನೇ ನಿಮ್ಮಲ್ಲಿರ್ತಕ್ಕಂಥ ಒಂದು ಸೂಪರ್ ತೇಜಸ್ ಏನು, ನಿಮ್ಮಲ್ಲಿರ್ತಕ್ಕಂಥ ಉಲ್ಲಾಸ ಉತ್ಸಾಹಕ್ಕೆ ಇವತ್ತಿನ ದಿವಸ ಪಾರೇ ಇಲ್ಲ, ಕಡಿಮೆನೇ ಇಲ್ಲ. ಬಹಳ ಸಂತೋಷವಾಗಿದ್ದೀರಿ. ಬೆಳಗ್ಗೆ ಎದ್ದಾಗಲಿಂದಾನೇ ಒಂದಷ್ಟು ಸಿಹಿ ಸುದ್ದಿಗಳನ್ನು ಕೂಡ ಕೇಳ್ತಾ ಇದ್ದೀರಿ ಧನುರ್ರಾಶಿಯಲ್ಲಿರ್ತಕ್ಕಂಥವ್ರು. ಆ ಒಂದು ಸಿಹಿ ಸುದ್ದಿ, ಆ ಒಂದು ಕೇಳ್ತಕ್ಕಂಥ ಸಂತೋಷ, ತಾವಿರ್ತಕ್ಕಂಥ ಸಂತೋಷದ ಕ್ಷಣಗಳು ಎಲ್ಲವೂ ಕೂಡ ಇದೇ ರೀತಿ ಇರಲಿ. ಯಾವುದನ್ನು ಕೂಡ ಅತಿಯಾಗಿ ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಜೋಪಾನ. ಸಂತೋಷ ಏನೇ ಇರಲಿ ನಿಮ್ಮ ಮನಸ್ಸಿನಲ್ಲಿರಲಿ, ಅದನ್ನು ವ್ಯಕ್ತಪಡಿಸಿ ನಿಮ್ಮ ಎದುರುಗಡೆ ಇರತಕ್ಕಂಥವ್ರಿಗೆ ಅದನ್ನು ತಿಳಿಸ್ತಕ್ಕಂಥದ್ದು ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದೆಲ್ಲ. ಜೋಪಾನ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬೆಳಗಿನ ಜಾವ 6 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದೇ. ಈ ಒಂದು ಸಮಯದಲ್ಲಿ ತಾವೆಲ್ಲರೂ ಕೂಡ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಶನೇಶ್ವರ ಸ್ವಾಮಿನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಮಧ್ಯಾಹ್ನ 2 ಗಂಟೆ ಆದ ನಂತರ ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದಾಗಲಿ ಬಹಳ ಉತ್ತಮ. ಅಲ್ಲಿವರೆಗೂ ಕೂಡ ಅಷ್ಟು ಸಮಂಜಸಕರವಾಗಿರತಕ್ಕಂಥದ್ದಲ್ಲ. ಜೋಪಾನ. ಶನೇಶ್ವರನನ್ನು ಪ್ರಾರ್ಥನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಸ್ತುತ ನಿಮ್ಮ ಗ್ರಹಗಳು ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ತಾವು ಕೂಡ ಇವತ್ತಿನ ದಿವಸ ಶನೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ನೀಲಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ನೀಲಿ ಪುಷ್ಪಗಳನ್ನು ಕೂಡ ಶನೇಶ್ವರನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು. ಒಂದು ವೇಳೆ ಶನೇಶ್ವರ ಸ್ವಾಮಿಯ ಭಗವಂತನ ಸಾನ್ನಿಧ್ಯ ನಮ್ಮಲ್ಲಿ ಇಲ್ಲ ಅಂದರೆ ವಾಸ್ತುಗೃಹದಲ್ಲೇ ಶನೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ನೀಲಾಂಜನ ಸಮಾಭಾಸಂ ರೈಪುತ್ರಂ ಯಮಾಗೃಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರನನ್ನು ಪ್ರಾರ್ಥನೆ ಮಾಡಿ ನಿಜಕ್ಕೂ ಅವಶ್ಯಕತೆ ಇರತಕ್ಕಂಥದ್ದೇ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತಾವು ಏನೊಂದು ಕೆಲಸವನ್ನು ಅಂದ್ಕೊಂಡ್ರೂ ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಒಂದಷ್ಟು ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳಿಂದ ಎದುರಿಸ್ತಕ್ಕಂಥವ್ರು ಇರ್ತೀರಿ. ಶನೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಪಡಿಸ್ಕೊಳ್ತೀರಿ. ಬಂದಿರತಕ್ಕಂಥ ಸಂಕಷ್ಟಗಳಿಂದನೂ ಕೂಡ ಕಿಂಚಿತ್ತು ದೂರ ಆಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಕಡೆಯ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನಿಮ್ಮ ಸ್ಟಾರ್ ಬಹಳ ಚೆನ್ನಾಗಿರ್ತಕ್ಕಂಥದ್ದಿದೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಗಣಪನ ಅನುಗ್ರಹವನ್ನು ಪಡಿರಿ. ಗಣಪನನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಗಣಪನ ಅನುಗ್ರಹವನ್ನು ಪಡೆದಿದ್ದೇ ಆದರೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸ ಇನ್ನಷ್ಟು ಹೆಚ್ಚಿನಷ್ಟು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ. ಏನೊಂದು ಕೆಲಸ ಮಾಡಬೇಕಾದರೂ ಕೂಡ ವಿಘ್ನ ನಿವಾರಕ ಗಣಪ, ಆ ಒಂದು ವಿಘ್ನ ನಿವಾರಕ ಗಣಪನನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ತಮ್ಮ ಕೆಲಸದಲ್ಲಿ ಏನಾದರೂ ವಿಘ್ನಗಳಿದ್ರು ಎಲ್ಲವೂ ಕೂಡ ದೂರ ಆಗತ್ತೆ. ಗಣಪನ ಅನುಗ್ರಹದಿಂದ ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸವೂ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ಈ ಭಾನುವಾರದ ಕಾರ್ಯಕ್ರಮ ನಿಜಕ್ಕೂ ಬಹಳ ಅದ್ಭುತವಾಗೇ ಇತ್ತು. ನನಗಂತೂ ಬಹಳ ಸಂತೋಷ ಆಯಿತು. ಗಣಪನ ಪ್ರಾರ್ಥನೆ, ಮಾತನಾಡ್ತಕ್ಕಂಥ ವನಸೆರೆಯಿಂದ ವಿಶೇಷವಾಗಿರ್ತಕ್ಕಂಥ ಉತ್ತರ, ರಾಶಿಫಲ ಎಲ್ಲವೂ ಕೂಡ ಸೂಕ್ತವಾಗಿ ನಡೆದುಕೊಂಡು ಬಂದಿದೆ ಎಂಬತಕ್ಕಂಥದ್ದು ನನ್ನ ಮನಸ್ಸಲ್ಲೂ ಕೂಡ ಒಂದು ಭಾವನೆ ಇದೆ. ತಮ್ಮೆಲ್ಲರ ಮನೋಕಾಮನೆಗಳು ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಲಿ. ಮುಂದೆ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮಗಳಲ್ಲಿ ಇನ್ನಷ್ಟು ಸಾಕಷ್ಟು ಬದಲಾವಣೆಗಳನ್ನು ತೆಗೆದುಕೊಂಡು ಬರೋಣ. ಮಾತನಾಡ್ತಕ್ಕಂಥ ಮನಸ್ಸಿನಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಿದೆ. ಅದೆಲ್ಲವನ್ನೂ ಕೂಡ ನಾನು ನಿಮಗೆ ತಿಳಿಸ್ತಾ ಬರ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ.